ಉಪಸ್ಥಿತರಿರುವ ಡಾಕ್ಟರ್ ಅನಿತಾ ಮೇಡಮ್ ರವರೇ ಹಾಗೂ ಡಾಕ್ಟರ್ ಶಿವರಾಜ್ ಸರ್ ಅವರೇ ಹಾಗೂ ಇತರ ಮಾಧ್ಯಮ ಮಿತ್ರರೇ ಹಾಗೂ ವಿನ್ನರ್ಸ್ ಅಕಾಡೆಮಿಯ ಎಲ್ಲ ಸಿಬ್ಬಂದಿಗಳೇ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ನಮಸ್ಕಾರಗಳು. ಸೊ ಫಸ್ಟ್ಲಿ ಲಿಟಲ್ ಕರೆಕ್ಷನ್ ಮೇಡಮ್ ಸ್ಪೀಚ್ ಮಾಡಿದ್ರಲ್ಲಿ ಐ ವಾಸ್ ಎ ಟಾಪರ್ ಓನ್ಲಿ ಡ್ಯೂರಿಂಗ್ ಮೈ 10th and 12th. ಸೊ 5th, 6th, 7th ತನಕ ವೆರಿ ಆವ್ರೇಜ್ ಸ್ಟೂಡೆಂಟ್, ಆವ್ರೇಜ್ಗಿಂತ ಇನ್ನೂ ಬಿಲೋ ಆವ್ರೇಜು ಇದ್ದೆ ನಾನು. ಸೊ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಓನ್ಲಿ 8th, 9th ಟೈಮಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ಸೀರಿಯಸ್ ಆಗಿ ಅಂತ. ಸೊ UPSC IAS ಆಗಬೇಕು ಈ ಥರ ಡ್ರೀಮ್ ತುಂಬ ಸಣ್ಣೋಡಿದ್ದಾಗಿಂದಲೇ ಇತ್ತು. ಬಟ್ ಅದಕ್ಕಂತ ಅಥವಾ ಬೇರೆ ಇರೋ ಒಂದು ಆಸೆಯಿಂದ ಓದಿಲ್ಲ ಯಾವಾಗಲೂ. ಸೊ ಆಫ್ಟರ್ 7th, 8th ನಮ್ಮ ಸ್ಕೂಲಲ್ಲಿ ಟಾಪರ್ಸ್ ಟೈ ಮತ್ತು ಬ್ಯಾಡ್ಜ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಜಸ್ಟ್ ಅದನ್ನು ಹಾಕೋಬೇಕು ಅಂತ ಐ ಸ್ಟಾರ್ಟೆಡ್ ಸ್ಟಡಿಂಗ್. ಯಾಕೆ ಅಂದರೆ ತುಂಬ ಜನಗೊಂದು ಮಿತ್ ಇರುತ್ತೆ, ಇಲ್ಲ ಮಿಸ್ಕನ್ಸೆಪ್ಷನ್ ಇರುತ್ತೆ. UPSC is only for those students who are like toppers during their school days, college days, ಇಲ್ಲ ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು, ಇಲ್ಲ IITians ಇರ್ಬೋದು, ಇಂಥವ್ರಿಗಷ್ಟೇ ರಿಸ್ಟ್ರಿಕ್ಟೆಡ್ ಇದೆ ಅಂತ ದೇರ್ ಈಸ್ ಸೋ ಮಚ್ ಆಫ್ ಮಿತ್. ಸೊ ಡಿಸ್ಪೈಟ್ ಆಫ್ ಎವ್ರಿಥಿಂಗ್ UPSC is something such a exam where average ಸ್ಟೂಡೆಂಟ್ಗೆ ದೇರ್ ಈಸ್ ಹೈ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇಟ್. ಬಿಕಾಸ್ ನಾನು ನೋಡಿದ್ದೀನಿ ಎಷ್ಟೊಂದು MBBS ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿಕೊಂಡಿರ್ತಾರೆ, IIT ಇಲ್ಲಿ ಒಳ್ಳೊಳ್ಳೆ CGPA ತಗೊಂಡಿರ್ತಾರೆ, ಬಟ್ ದೇ ಕುಡ್ ನಾಟ್ ಕ್ಲಿಯರ್ ದಿಸ್ ಎಕ್ಸಾಮ್ ಇನ್ ದೇರ್ ಫೋರ್ತ್, ಈವನ್ ಆಫ್ಟರ್ ದ 4th or 5th ಅಟೆಂಪ್ಟ್ಸ್. ಯಾಕಂದರೆ ಈ ಎಕ್ಸಾಮ್ಗೆ ಬೇಕಿರೋದು ನಾಟ್ ಜಸ್ಟ್ ಅಬೌಟ್ ನಾಲೆಜ್ ಆರ್ ಇಂಟೆಲಿಜೆನ್ಸ್, ಇದನ್ನಷ್ಟೇ ಅವರು ಚೆಕ್ ಮಾಡ್ತಾ ಇರಲ್ಲ. ದೇ ವಿಲ್ ಬಿ ಚೆಕಿಂಗ್ ಯುವರ್ ಎಂಟೈರ್ ಪರ್ಸ್ನಾಲಿಟಿ. ಆ ಪರ್ಸ್ನಾಲಿಟಿ ಯಾವ ಥರ ಪರ್ಸ್ನಾಲಿಟಿ ಅಂದರೆ ಆ ಲೀಡರ್ ಹೂ ಇಸ್ ಗೋಯಿಂಗ್ ಟು ಅಡ್ಮಿನಿಸ್ಟರ್ ದಿಸ್ ಕಂಟ್ರಿ ಫಾರ್ ನೆಕ್ಸ್ಟ್ 40 years. ಸೊ ಅಂಥ ಲೀಡರ್ನ, ಅಂಥ ಅಡ್ಮಿನಿಸ್ಟ್ರೇಟರ್ನ ದೇ ವರ್ ಸರ್ಚಿಂಗ್. ಸೊ ಅವರಿಗೆ ಬುಕ್ ಇಶ್ಯೂ ಅಥವಾ ಕೇವಲ ಜ್ಞಾನ, ಕೇವಲ ನಾಲೆಜ್ ಮೇಲೆ ಪಾಂಡಿತ್ಯ ಇರೋರು ಈ ಥರನ ಅಲ್ಲ. So they want a leader. So firstly, take out this myth. This exam is only for those who will be studying 10ರಿಂದ 12 ಕ್ಲಾಸ್ ಓದ್ತಿರ್ತಾರೆ, ಬರೀ ಓದೋದನ್ನೇ ಮಾಡ್ತಿರ್ತಾರೆ, ಈ ಥರ ಅಲ್ಲ. This is an open exam where average or below average they are having the high chances of clearing. So ಈ ಎಕ್ಸಾಮ್ಗೆ along with the knowledge, the one thing which is very much required is patience. ತುಂಬ ತಾಳ್ಮೆ ಎಸ್ಪೆಷಲಿ UPSC ಎಕ್ಸಾಮಲ್ಲಿ ಇರಬೇಕು. ಯಾಕಂದರೆ ಪ್ರತಿ ವರ್ಷನೂ ಎಕ್ಸಾಮ್ ಕಾಲ್ ಫಾರ್ ಆಗುತ್ತೆ, ಪ್ರತಿ ವರ್ಷನೂ ವೇಕೆನ್ಸೀಸ್ ಇರುತ್ತೆ, ಆ್ಯಂಡ್ ದ ಎಕ್ಸಾಮ್ ವಿಲ್ ಬಿ ಕಂಪ್ಲೀಟಿಂಗ್ ವಿತಿನ್ ಅ ಶೆಡ್ಯೂಲ್. ಎಲ್ಲಿನೂ ಅವ್ರು ಶೆಡ್ಯೂಲ್ ಪೋಸ್ಟ್ಪೋನ್ ಮಾಡಲ್ಲ. ಈ ಥರ KPSC ಆಗಿರ್ಬೋದು, ಈ ಥರ ಸ್ಟೇಟ್ ಎಕ್ಸಾಮ್ಸ್ ಕರೆಯೋ ಥರ ಇಲ್ಲಿ UPSCಲಿ ಆ ಥರ ಏನೂ ಆಗಲ್ಲ. ದೇ ವಿಲ್ ಬಿ ಕಾಲಿಂಗ್ ಅಟ್ ವೆರಿ ಎಕ್ಸಾಕ್ಟ್ ಡೇಟ್ಸ್. ಅವ್ರು ಮುಂಚೆನೇ 1 year ಮುಂಚೆನೇ ಟೈಮ್ ಟೇಬಲ್ ಬಿಟ್ಟಿರ್ತಾರೆ, ದೇ ವಿಲ್ ಬಿ ಕಾಲಿಂಗ್. ಬಟ್ ಡಿಸ್ಪೈಟ್ ಆಫ್ ದಿಸ್ ಪೇಷನ್ಸ್ ಏನಕ್ಕೆ ಬೇಕು ಅಂದರೆ, ಫಸ್ಟ್ ಅಟೆಂಪ್ಟ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ಮುಗೀತು ಆ ಸೈಕಲ್. ನೆಕ್ಸ್ಟ್ ಇಯರ್ ಅಗೇನ್ ಯು ಹ್ಯಾವ್ ಟು ಗಿವ್ ಪ್ರಿಲಿಮ್ಸ್. ಇಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಬರ್ತೀರಿ ಅಂದರೆ ಮೇನ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ ಮುಗೀತು. ಅಗೇನ್ ನೆಕ್ಸ್ಟ್ ಇಯರ್ ಅಗೇನ್ ಯು ಹ್ಯಾವ್ ಟು ರೈಟ್ ದ ಪ್ರಿಲಿಮ್ಸ್, ಅಗೇನ್ ಮೇನ್ಸ್. ಸೊ ಆವು ಏನಿ ಥರ ಯಾವಾಗ ಇನ್ನು ಕಚ್ಚಿಸ್ಕೊಂಡ್ರು ಮತ್ತೆ ವಿ ಹ್ಯಾವ್ ಟು ಗೋ ಟು ದ ವೆರಿ ಫಸ್ಟ್ ಸ್ಟಾರ್ಟಿಂಗ್ ಪೊಸಿಷನ್. ಸೊ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಈ ಎಕ್ಸಾಮಲ್ಲಿ ಲೈಕ್ ಅಲಾಂಗ್ ವಿತ್ ನಾಲೆಜ್, ಅಲಾಂಗ್ ವಿತ್ ದಟ್ ಪರ್ಸ್ನಾಲಿಟಿ, ಸಮ್ ಬಿಟ್ ಆಫ್ ಲಕ್ಕು ಬೇಕಾಗುತ್ತೆ. ಬಟ್ ಲಕ್ ವಿಲ್ ಫೇವರ್ ಓನ್ಲಿ ದೋಸ್ ಹೂ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಕೀಪ್ ವರ್ಕಿಂಗ್ ಹಾರ್ಡ್. ಆ್ಯಂಡ್ ಐ ಬಿಲೀವ್ ಇಲ್ಲಿ ತುಂಬ ಎಲ್ಲರೂ ಸೇರಿರೋಂಥರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ ಅನ್ಕೋತೀನಿ. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ ಅಂದರೆ ಫಸ್ಟ್ ಹ್ಯಾವ್ ದಟ್ ಮೈಂಡ್ ಸೆಟ್ ಆ್ಯಂಡ್ ಮೇಕ್ ಯುವರ್ ಗೋಲ್ಸ್ ಫಿಕ್ಸ್ಡ್. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪಂಚವಾರ್ಷಿಕ ಯೋಜನೆ, ಈ ವರ್ಷ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಆಗಿಲ್ಲ ಅಂದರೆ ಅದ್ರ ವರ್ಷ. ಸೊ 5 years 6 years ಎಲ್ಲ ಅಟೆಂಪ್ಟ್ಸು ಕ್ಲಿಯರ್ ಮಾಡೋಣ, ಮುಗಿಸೋಣ ಅಂತಲೇ ಮಾಡ್ಕೊತ ಹೋಗ್ತಾರೆ. ಈ ಥರ ಮಾಡ್ಕೋಬೇಡಿ. ಫಸ್ಟು ಈಗ ನಿಮ್ಗೆ ಯಾವುದೇ ಎಕ್ಸಾಮ್ ಇರಲಿ, ಸೆಟ್ ಅ ಗೋಲ್. ಈ ಇಯರಲ್ಲಿ, ಈ ವರ್ಷದಲ್ಲೇ ಮುಗಿಸ್ತೀನಿ ಅನ್ನೋ ಒಂದು ಟೈಮ್ ಲೈನ್ನ ನೀವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಅಟೆಂಪ್ಟಲ್ಲೇ ನಾನು ಕ್ಲಿಯರ್ ಮಾಡಬೇಕು, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು, ಆ ಥರನೇ ನಂದು ಬಹಳ ಹಂಬಲ ಆಯಿತು. ಸೊ ನಂದು ಡಿಗ್ರಿ ಜೊತೆಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಈ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಮತ್ತೆ UPSC ಬರೆಯೋದೇ ಇಲ್ಲ. ನನಗೇನಿತ್ತು, ದಿಸ್ ಇಸ್ ಅ ವೆರಿ ಯೂತ್ಫುಲ್ ಟೈಮ್, ದಿಸ್ ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಏಜ್ ಆಫ್ ಅವರ್ ಎಂಟೈರ್ ಲೈಫ್. ನಾವು ಈ 20ಯಿಂದ 18 to 25 years ಅಲ್ಲಿ ನಮಗಿರುವಂಥ ಎನರ್ಜಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಅಸ್ ಇನ್ 30+ years. ಸೊ ಲೈಫಲ್ಲಿ ಏನೇ ಅಚೀವ್ ಮಾಡಬೇಕಂದ್ರೆ ಈ ಪ್ರೊಡಕ್ಟಿವ್ ಇಯರ್ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವೋ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ 2 ಅಟೆಂಪ್ಟ್ ಆಗಿಲ್ಲ, 3 ಅಟೆಂಪ್ಟ್ ಆಗಿಲ್ಲ ಅಂತ ಇಲ್ಲೇ ನಂದು ಯೂತ್ಫುಲ್ ಏಜ್ನ ವೇಸ್ಟ್ ಮಾಡಬಾರ್ದು ಅಂತ ಐ ವಾಸ್ ವೆರಿ ಮಚ್ ಕ್ಲಿಯರ್. ಸೊ ಇದು ಆಗಿಲ್ಲ ಅಂದರೆ ಸೆಕೆಂಡ್ ಅಟೆಂಪ್ಟಲ್ಲಿ ಐ ವಾಸ್ ಥಿಂಕಿಂಗ್ ಆಫ್ ಪರ್ಸ್ಯೂಯಿಂಗ್ ಮೈ ಹೈಯರ್ ಎಜುಕೇಷನು ಅಥವಾ ಪ್ಯಾರಲಲ್ಲಿ ಮತ್ತೊಂದು ಮಾಡಿಕೊಂಡು UPSCಗೆ ಹೋಗೋಣ. ಇದಕ್ಕಂತಲೇ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಲೈಫ್. ಸೊ ಇದನ್ನು ಎವ್ರಿ ಒನ್ ಬಿ ವೆರಿ ಮಚ್ ಕ್ಲಿಯರ್. ತುಂಬ ಜನ ಏನು ಮಾಡ್ತಾರೆ ಅಂದರೆ 34, 35, 36 ಅಲ್ಲಿದಂತೂ ಓದ್ತಾನೆ ಇರ್ತಾರೆ. ಬಟ್ ಡೋಂಟ್ ಮೇಕ್ ದಟ್ ಮಿಸ್ಟೇಕ್.
keep pursuing your aim. Along with that, you start doing parallelly other things like ಬೇರೆ ಏನಾದರೂ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ, ಇಲ್ಲ ಪ್ಯಾರಲಲಿ ವರ್ಕ್ ಮಾಡ್ಕೊಳ್ಳಿ, ಇಲ್ಲ ಫ್ರೀಲಾನ್ಸಿಂಗ್ ಆ ಥರ. ಸೊ ಯೂತ್ಫುಲ್ ಏಜ್ನ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೇ ರೆಸ್ಟ್ರಿಕ್ಟ್ ಮಾಡ್ಕೋಬೇಡಿ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಡ್ರೀಮ್ ಬಿಗ್. ಅಬ್ಬಬ್ಬ ಅಂದರೆ UPSC ಕ್ಲಿಯರ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ IAS, ಯು ವಿಲ್ ಬಿ ಎಡಿಂಗ್ ಅ ಡಿಸ್ಟ್ರಿಕ್ಟ್. IAS ಪೊಸಿಷನ್ ಅಂದರೆ ಚೀಫ್ ಸೆಕ್ರೆಟರಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ. ಬಟ್ ಇಫ್ ಯು ಆರ್ ಏಮಿಂಗ್ ವೆರಿ ಬಿಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಪ್ರೈಮ್ ಮಿನಿಸ್ಟರು ಆಗ್ಬೋದು, ನೋಬೆಲ್ ಪ್ರೈಸ್ ಲಾರಿಯೇಟು ಆಗ್ಬೋದು. ಸೊ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಏಮ್. ಆಲ್ವೇಸ್ ಥಿಂಕ್ ಬಿಗ್, ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ತುಂಬ ಜನಕ್ಕೆ ಏನಪ್ಪ ಅಂದರೆ ಅವ್ರ ನಂಬಿಕೆನೇ ಭಾಳ ಇರಲ್ಲ. ನನ್ನ ಕೈಯಲ್ಲಿ ಇಷ್ಟ ಆಗೋದು ಬಿಡು, ಹಬ್ಬಬ್ಬ ಅಂದರೆ ಇಷ್ಟೇ ಮಾಡೋದು. ಈ ಥರ ನಿಮಗೆ ನೀವೇ ಒಂದು ರೆಸ್ಟ್ರಿಕ್ಷನ್ನ ಹಾಕೋಬೇಡಿ. ಏನೋ ಒಂದು ಮಾಡೋದೇ ಮಾಡ್ತೀವಲ್ಲ ಎಲ್ಲರೂ, ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಗೋಲ್ ಆರ್ ಏಮ್. ಅದನ್ನೇ ದೊಡ್ಡದಾಗಿ ಇಟ್ಕೊಳ್ಳಿ. ಈಗ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಅದನ್ನೇ ಹೇಳ್ತಿರ್ತಾರೆ, ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಥಿಂಕ್ ಬಿಗ್ ಅಂತ. ಯಾಕೆ ಗೊತ್ತಾ, ನಾವು ಅಟ್ಲೀಸ್ಟ್ ಇಫ್ ಯು ಆರ್ ಏಮಿಂಗ್ ಫಾರ್ ಸ್ಕೈ, ಅಟ್ಲೀಸ್ಟ್ ಇಫ್ ಯು ಆರ್ ಏಮಿಂಗ್ ಫಾರ್ ಸ್ಟಾರ್, ವಿ ವಿಲ್ ಎಂಡ್ ಅಪ್ ಅಟ್ ಸ್ಕೈ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಅನ್ನೋದಿತ್ತು. ಸೊ ಅಟ್ಲೀಸ್ಟ್ ಐ ಕ್ಲಿಯರ್ಡ್ ಇನ್ ಮೈ ಸೆಕೆಂಡ್ ಅಟೆಂಪ್ಟ್. ನಾನೇ ಎಷ್ಟು ಅಟೆಂಪ್ಟ್ಸ್ ಆದರೂ ಆಗಲಿ ಮಾಡಲೇಬೇಕು ಅಂದ್ಕೊಂಡಿದ್ರೆ ಐ ಮೇ ಹ್ಯಾವ್ ಕ್ಲಿಯರ್ಡ್ ಇನ್ ಥರ್ಡ್ ಫೋರ್ತ್ ಅಟೆಂಪ್ಟ್. ಸೊ ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಥಿಂಕ್ ಬಿಗ್. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, don't study because of the powers, privileges or perks that will be provided with such a position. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಕ್ಕೆ ಬರಬೇಕಂದ್ರೆ, ಇಫ್ ಯು ಆರ್ ವೆರಿ ಮಚ್ ಪ್ಯಾಷನೇಟ್ ಟುವರ್ಡ್ಸ್ ಸರ್ವಿಸ್, ಇಫ್ ಯು ಆರ್ ವೆರಿ ಮಚ್ ಕೀನ್ ಇನ್ ಟು ದಿಸ್ ಸಿವಿಲ್ ಸರ್ವಿಸ್, ದೆನ್ ಓನ್ಲಿ ಎಂಟರ್. ತುಂಬ ಜನ ಏನು ಮಾಡ್ತಾರೆ, ದೇ ವಿಲ್ ಐದರ್ ಸ್ಟಾರ್ಟ್ ಪ್ರಿಪೇರಿಂಗ್ ಬಿಕಾಸ್ ಆಫ್ ದ ಪೀರ್ ಪ್ರೆಷರ್ ಅಥವಾ ಪೇರೆಂಟಲ್ ಪ್ರೆಷರ್. ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಮಮ್ಮಿ ಹೇಳಿದ್ರು, ಅವ್ರ ಕನಸಿತ್ತು, ಇವ್ರ ಕನಸಿತ್ತು, ನಿಮ್ಗೆ ಏನೇನೋ ಕನಸಿರುತ್ತೆ. ಬಟ್ ಇನ್ನೊಬ್ರು ಕನಸನ್ನು ಈಡೇರಿಸೋದಕ್ಕೆ ಯು ವಿಲ್ ಸ್ಟಾರ್ಟ್ ಪರ್ಸ್ಯೂಯಿಂಗ್ ಕೆರಿಯರ್ ಇನ್ ಸಿವಿಲ್ ಸರ್ವಿಸ್. ಡೋಂಟ್ ಡೂ ದಟ್. ನಿಮ್ಗೆ ಇಂಟ್ರೆಸ್ಟ್ ಇದೆ, ತುಂಬ ಜನಕ್ಕೆ ಯೂನಿಫಾರ್ಮ್ ಹಾಕೊಳ್ಳೋ ಹುಚ್ಚಿರುತ್ತೆ, ತುಂಬ ಜನಕ್ಕೆ IAS ಆಗಬೇಕು, DCನೇ ಆಗಬೇಕು, ಈ ಥರ ಏನೋ ಆಸೆ ಇರುತ್ತೆ. ಆ ಆಸೆ ಇದ್ದರೆ ಯು ಸ್ಟಾರ್ಟ್ ಪ್ರಿಪೇರಿಂಗ್. ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಬಿ ವೆರಿ ಹಾನೆಸ್ಟ್ ಟುವರ್ಡ್ಸ್ ಯುವರ್ ಸೆಲ್ಫ್. ಒಂದಿನ ಆಯ್ತಾಸ್ ಓದಿದೆ, ನೆಕ್ಸ್ಟ್ ದಿನ ಸುಸ್ತಾಯಿತು ಓದಿಲ್ಲ, ಮೂರನೇ ದಿನ ಮತ್ತೆ ಓದಿದೆ, ನಾಲ್ಕನೇ ದಿನ ಓದಿಲ್ಲ, ಈ ಥರ ಮಾಡಬೇಡಿ. Be very consistent and be very honest towards yourself. So speech monotonous ಆಗುತ್ತೆ. ಇದೇ ಥರ ನಾನು ಒಬ್ಬಳೇ ಮಾತಾಡ್ತಿದ್ರೆ let it be an interaction. You can ask me the questions. ಕ್ವೆಶ್ಚನ್ ಕೇಳ್ಬೋದು. Any questions regarding this? ಈಗ ಪ್ರಶ್ನೆ ಇದೆ ಅಂತ ಕೇಳು. ನಮಗೆ ಒಂದು ಸಬ್ಜೆಕ್ಟ್ ಓದಿರ್ತೀವಿ ಮೇಡಮ್, ನೆಕ್ಸ್ಟ್ ಸಬ್ಜೆಕ್ಟ್ ನಾವು ಓದ್ತಾ ಇರ್ತೀವಿ. ಬಟ್ ಈ ಸಬ್ಜೆಕ್ಟ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಅಲ್ಲಿ ಕ್ವಶನ್ಸ್ ನೋಡಿದಾಗೆ ಆಗಲಿ, ನಾವೇನು ಮತ್ತೆ ಬೇರೆ ಯಾವುದೇ ಕ್ವಶನ್ ಪೇಪರ್ ಆಗಲಿ ರೆಫರ್ ಮಾಡಿದಾಗ, ಬಟ್ ನಾವು ಈ ಟಾಪಿಕ್ ಓದೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ಎಲ್ಲ ಸಬ್ಜೆಕ್ಟ್ ನಾವು ಕವರ್ ಮಾಡಿದ್ದೀವಿ ಅಂತ ಅನಿಸಿದ್ರು ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬರಲ್ಲ. ಬಟ್ ಆ ಥರ ಆ ಒಂದು ಸಬ್ಜೆಕ್ಟ್ನ ಕ್ಲಿಯರ್ ಮಾಡಬೇಕು, ಎಲ್ಲ ಸಬ್ಜೆಕ್ಟ್ನ ಅದೇ ಥರ ಲೆವೆಲಲ್ಲಿ ಓದಬೇಕು. ಆ ಥರ ಕವರ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಗಲಿ, ಓದಿವಿ ನಾವು ಅಂತ ಅನಿಸಿದ್ರು ಅದು ಕಾನ್ಫಿಡೆನ್ಸ್ ಬರಲ್ಲ ಮೇಡಮ್. ಆ ಥರ ಸಬ್ಜೆಕ್ಟ್ಸ್ ಹೇಗೆ ಕವರ್ ಮಾಡಬೇಕು ಅಂದರೆ ನೀನೇ ಸಬ್ಜೆಕ್ಟ್ಸ್ ಓದಿದ್ರು, ವೆದರ್ ಯು ಆರ್ ರೀಡಿಂಗ್ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್ ಏನೇ ಓದಿದ್ರು, ಕೀಪ್ ಇಟ್ ಸಿಂಪಲ್. ಯಾವಾಗಲೂ ಅಪ್ಲೈ ಮಾಡಬೇಕು. ನಾಲೆಜ್ ರಸ್ಟ್ ಹಿಡಿಯುತ್ತೆ ನೀವು ಸುಮ್ಮನೆ ಓದ್ಬಿಟ್ಟು ಬಿಟ್ಟರೆ. ಸೊ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಇನ್ ಆಕ್ಟಿವ್ ಲರ್ನಿಂಗ್. ನಾವೆಲ್ಲ ಏನು ಮಾಡ್ತೀವಿ, ಪ್ಯಾಸಿವ್ ಲರ್ನಿಂಗ್, ಅಂದರೆ ಓದೋದು, ಬುಕ್ ಮುಗಿಸಿಡೋದು, ಮತ್ತು ಎಕ್ಸಾಮ್ ಟೈಮ್ ಬಂದಾಗ ಮತ್ತೆ ರಿವೈಸ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ಲರ್ನಿಂಗ್. ಇಟ್ ವಿಲ್ ನಾಟ್ ಬಿ ಇನ್ ಅವರ್ ಲಾಂಗ್ ಟರ್ಮ್ ಮೆಮೊರಿ. ಸೊ ಯಾವಾಗಲೂ ನಮ್ಮದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗಬೇಕಂದ್ರೆ ಆ್ಯಕ್ಟಿವ್ ಲರ್ನಿಂಗ್ ಮಾಡಬೇಕು. ಅಂದರೆ ಈಗ ಜಿಯೋಗ್ರಫಿಯಲ್ಲಿ ಏನೋ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಓದಿದ್ವಿ ಅಂತ ತಿಳ್ಕೊಳ್ಳಿ, ಅದನ್ನೇ ಎನ್ವಿರಾನ್ಮೆಂಟ್ಗೆ, ಈಗ ಸಪೋಸ್ ಎಕ್ಸಾಂಪಲ್ ಜೋಶಿಮಠಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಿದೆ. ಸೊ ಅಲ್ಲಿಂದ ನಾವು ಜಿಯೋಗ್ರಫಿಗೆ ಲಿಂಕ್ ಮಾಡಬೇಕು. ಯಾಕಂದರೆ ಹಿಮಾಲಯಸ್ದು ಟೆಕ್ಟೋನಿಕ್ ಪ್ಲೇಟ್ಸ್ ಆಗಿರಲಿ, ಅಲ್ಲಿ ಅರ್ಥಕ್ವೇಕ್ ಮೂವ್ಮೆಂಟ್ಸು, ಅಲ್ಲಿ ಸೆಸ್ಮಿಕ್ ಝೋನ್ಸು, ಇಟ್ ಈಸ್ ಮೋರ್ ಪ್ರೋನ್ ಇನ್ ಹಿಮಾಲಯನ್ ರೀಜನ್. ಸೊ ಜೋಶಿಮಠ ಅಲ್ಲೇ ಇರೋದು. ಈ ಥರ ನಾವು ಜಿಯೋಗ್ರಫಿನ ಎನ್ವಿರಾನ್ಮೆಂಟ್ಗೆ. ಈಗ ಪಾಲಿಟಿದು ಸಪೋಸ್ ಈಗ ನ್ಯೂಸಲ್ಲಿ ಏನೋ ಗವರ್ನರ್ದು ಇಶ್ಯೂ ಬಂದಿದೆ, ಆ ಗವರ್ನರ್ದು ಇಶ್ಯೂ ಬಂದಾಗ ಪಾಲಿಟಿಯಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ ಅಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್. ಈ ಥರ ವಿ ಹ್ಯಾವ್ ಟು ಇಂಟರ್ಲಿಂಕ್. ಏನೇ ಒಂದು ಸಣ್ಣ ಟಾಪಿಕೇ ಇರಲಿ, ಸಪೋಸ್ ಈಗ ಇಸ್ರೋದು ಏನೋ ಒಂದು ಅವ್ರು ಮಾಡೋದು, ಇಸ್ರೋ ಬಂದ ತಕ್ಷಣ ಅಗೇನ್ ವಿ ಹ್ಯಾವ್ ಟು ಥಿಂಕ್ ಇನ್ ಅ ಬ್ರಾಡರ್ ಆ್ಯಂಗಲ್. ಇದೇ ಥರ ನಾಸಾದಲ್ಲಿ ಏನೇನು ಮಾಡ್ತಿದ್ದಾರೆ, ಇದೇ ಥರ ಜಪಾನಲ್ಲಿ ಏನೇನು ಮಾಡ್ತಿದ್ದಾರೆ. ಇದರಿಂದ ಸೋಷಿಯೋ ಎಕನಾಮಿಕಲಿ ಇಂಡಿಯಾಗೆ ಏನು ಬೆನಿಫಿಟ್ಸ್ ಇದೆ. ಯಾಕೆಂದರೆ ತುಂಬ ಜನ ಏನು ಹೇಳ್ತಾರೆ, ಈಗ ಮಾರ್ಸ್ಗೆ ಏನಾದರೂ ನಾವು ಕಳಿಸಿದಾಗ, ಇಲ್ಲ ಬೇರೆ ಪ್ಲಾನೆಟಲ್ಲಿ ಏನೋ ಪ್ಲಾನೆಟರಿ ಮಿಷನ್ ಮಾಡಿದಾಗ
ಇಂಡಿಯಾದಲ್ಲಿ ಎಷ್ಟೊಂದು ಬಡವರು ಜನರು ಇದ್ದಾರೆ, ಇದೆಲ್ಲ ಏನಕ್ಕೆ ಬೇಕು ಅಂತ ಲೇಮನ್ ಕ್ವೆಶನ್ ಅಲ್ಲ. ಸೊ ಆಸ್ ಅ ಆಸ್ಪಿರೆಂಟ್ ನಾವು ಅದನ್ನ ಅನಲೈಸ್ ಮಾಡಬೇಕು. ಸೊ ಯಾವುದೇ ಒಂದು ಟಾಪಿಕ್ ಸಣ್ಣದಿರಲಿ ದೊಡ್ಡದಿರಲಿ, ಯು ಸ್ಟಾರ್ಟ್ ಇಂಟರ್ಲಿಂಕಿಂಗ್ ಮಾಡಿದಾಗ ಇಟ್ ವಿಲ್ ಬಿ ಇನ್ ದ ಲಾಂಗ್ ಟರ್ಮ್ ಮೆಮೊರಿ. ಆ್ಯಂಡ್ ಯು ಕೀಪ್ ಆಸ್ಕಿಂಗ್ ಕ್ವೆಶನ್. ಟೀಚರ್ಸ್ ಬರ್ತಾರೆ, ಪಾಠ ಮಾಡ್ತಾರೆ, ನೀವು ಅದನ್ನು ಹೋಗಿ ಓದ್ತೀರಾ, ಈ ಥರ ಇರಬಾರ್ದು. ಅವ್ರು ಏನೇ ಒಂದು ಕೇಳಿದ್ರು ಅದಕ್ಕೆ ಕೌಂಟರ್ ಕ್ವೆಶನ್ ನೀವು ಕೇಳಬೇಕು. ಜಸ್ಟ್ ಪ್ಯಾಸಿವ್ ಲರ್ನಿಂಗ್ ಮಾಡೋದ್ರಿಂದ, ಜಸ್ಟ್ ಓದಿ ಬಯಾಟ್ ಹಾಕೋದ್ರಿಂದ ಇಟ್ ವಿಲ್ ನೆವರ್ ಬಿ ಇನ್ ದ ಲಾಂಗ್ ಟರ್ಮ್ ಮೆಮೊರಿ. ಸೊ ಕೀಪ್ ರೀಡಿಂಗ್ ಆ್ಯಂಡ್ ಆಕ್ಟಿವ್ ರಿಕಾಲಿಂಗ್ ಅಂದರೆ ಇದರಿಂದನೂ ಬಹಳ ಮೆಮೊರಿಗೆ ಹೆಲ್ಪ್ ಆಗುತ್ತೆ. ಸಪೋಸ್ ಈಗ ನೀವೇನೋ ಓದಿದ್ದೀರಾ, ಇವತ್ತು ಜಿಯೋಗ್ರಫಿದ ಅನ್ಕೊಳ್ಳಿ, ಅರ್ಥಕ್ವೇಕ್ಸ್ ಬಗ್ಗೆ ಓದಿದ್ದೀರಾ ಅಂತ ತಿಳ್ಕೊಳ್ಳಿ. ಬುಕ್ ಮುಚ್ಚಿಟ್ಟು ನೆಕ್ಸ್ಟ್ ಡೇ ಆ ಪೇಜಲ್ಲಿ ಈಗ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಅಥವಾ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಏನಿತ್ತು ಅಂತ ವಿಜುವಲೈಸ್ ಮಾಡೋದು. ಆಕ್ಟಿವ್ ರಿಕಾಲಿಂಗ್ ಮಾಡಿದಾಗ ಬ್ರೈನ್ಗೆ ಪ್ರೆಷರ್ ಆಗುತ್ತೆ, ಆವಾಗ ನಮ್ಮದು ನ್ಯೂರಲ್ ಆಕ್ಟಿವಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಆವಾಗ ನಮ್ಮದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗುತ್ತೆ. ಈಗ ನಾವು ಜಸ್ಟ್ ಫಿಲ್ಮ್ ನೋಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ, ಅದನ್ನ ಯಾವಾಗಾದ್ರೂ ಮರಿತೀವ? ಫಿಲ್ಮ್ ನೋಡಿದ್ದು ಇನ್ನು 10 ವರ್ಷ ಬಿಟ್ಟು ನೆನಪಿರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ವಿಜುವಲಿನೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಓದಿರೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ಅದು ತುಂಬ ಸ್ಟ್ರಾಂಗ್ ಆಗಿ ಮೆಮೊರಿಯಲ್ಲಿ ಉಳಿಯುತ್ತೆ. ದೆನ್ ಕಲರ್ಸ್, ಹೈಲೈಟಿಂಗ್ ವಿತ್ ಸ್ಪೆಸಿಫಿಕ್ ಕಲರ್ಸ್ ಲೈಕ್ ಗ್ರೀನು, ಬ್ಲೂ, ರೆಡ್. ಇದರಲ್ಲಿ ಇಂಪಾರ್ಟೆಂಟ್ನ ಹೈಲೈಟ್ ಮಾಡಿ. ಈವನ್ ಕಲರ್ಸಿಂದ ಹೈಲೈಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ವೆರಿ ಲಾಂಗ್ ಟರ್ಮ್ ಮೆಮೊರಿ. ಇದ್ರ ಜೊತೆಗೆ ಇಂಟರ್ಲಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನೀವು ಇನ್ನೊಬ್ಬರಿಗೆ ಹೇಳ್ಕೊಟ್ಟಾಗ ಅದನ್ನು ಕೂಡ ತುಂಬ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತೆ. ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತೀರ ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ, ಸುಮ್ಮನೆ ಏನೋ ಓದ್ಕೊಂಬಂದು ಹೇಳಿದೆ ಅಂತ ಇರಲ್ಲ. ಆ್ಯಂಡ್ ಡೋಂಟ್ ಟ್ರೀಟ್ ಸೂಪರ್ಫಿಷಿಯಲಿ, ಏನೋ ಮೇಲ್ಗಡೆಯಿಂದ ಓದ್ಕೊಂಬಂದೆ, ನೆವರ್ ಡೂ ದಟ್. ಈಗ ನೀವೆಲ್ಲರೂ ಅಟ್ಲೀಸ್ಟ್ ಡಿಗ್ರಿ ಮುಗಿಸಿರ್ತೀರ, ಯು ವಿಲ್ ನೋ ಏನು ಪ್ರತಿಯೊಂದು ಕಾನ್ಸೆಪ್ಟ್ಸ್ಗೂ ಅದರದ್ದೇ ಒಂದು ಡೆಪ್ತ್ ಇರುತ್ತೆ. ಸೊ ಕೀಪ್ ಗೋಯಿಂಗ್ ಇನ್ ಟು ದ ಡೆಪ್ತ್. ಎಲ್ಲ ಟಾಪಿಕ್ಸ್ದು ಡೆಪ್ತ್, ಇದೇನಕ್ಕೆ ಬಂತು ಅದೇನಕ್ಕೆ ಬಂತು, ಕೀಪ್ ಆಸ್ಕಿಂಗ್ ಕ್ವೆಶನ್, ಆಲ್ವೇಸ್ ಬಿ ಕ್ಯೂರಿಯಸ್. ಇವತ್ತು ಸಣ್ಣ ಮಗು ಎಷ್ಟು ಕ್ವೆಶನ್ ಕೇಳುತ್ತಲ್ಲ, ಆದರೆ ನಾವೇ ಬೆಳೀತಾ ಕ್ವೆಶನ್ ಕೇಳೋದನ್ನೇ ಸ್ಟಾಪ್ ಮಾಡ್ತೀವಿ. ನೀವು ಇನ್ನೊಬ್ರಿಗೆ ಕೇಳಿಲ್ಲ ಅಂದ್ರೂ ಕೀಪ್ ಆಸ್ಕಿಂಗ್ ಕ್ವೆಶನ್ ಯುವರ್ ಸೆಲ್ಫ್, ಸ್ಟಾರ್ಟ್ ಗೂಗಲಿಂಗ್, ಹ್ಯಾವ್ ದಟ್ ಕ್ಯೂರಿಯಸ್ ಮೈಂಡ್ ಸೆಟ್. ಎನಿ ಅದರ್ ಕ್ವೆಶನ್ಸ್? ನೆಕ್ಸ್ಟ್ ಮ್ಯಾಮ್, ನೀವು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಪ್ರಿಪೇರ್ ಆಗುವಾಗ ಈಗ ಎಕ್ಸ್ಟರ್ನಲ್ ಥ್ರೆಡ್ಸ್ ಇರುತ್ತೆ, ಫ್ಯಾಮಿಲಿದೇನೇ ಆಯಿತು, ಫಂಕ್ಷನ್ಸ್ ಆಯಿತು, ಅದು ಟೈಮ್ ಮ್ಯಾನೇಜ್ಮೆಂಟ್, ಇದು ಎಕ್ಸಾಮ್ಗೆ ಓದ್ಕೋತಾ ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದ್ದೀವಿ? ಓಕೆ, ನಂದು ಮೈ ಎಂಟೈರ್ ಜರ್ನಿ ಒಂದೇ ಇಯರ್ ಎಕ್ಸ್ಕ್ಲೂಸಿವ್ UPSC ಅಂತ ಕೊಟ್ಟಿರೋದು. ಯಾಕಂದರೆ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ 4th ಇಯರಲ್ಲಿದ್ದೆ. ನನ್ನ ಡಿಗ್ರಿ ಶೆಡ್ಯೂಲೇ ತುಂಬ ಹೆಕ್ಟಿಕ್ ಇರುತ್ತೆ. 9 to 5 ಕ್ಲಾಸಸ್ಸು ಪ್ಲಸ್ ಪ್ರಾಕ್ಟಿಕಲ್ ಅಂದರೆ ನಮ್ಮದು ಫೀಲ್ಡ್ ವರ್ಕ್ ಇರುತ್ತೆ. ಇಷ್ಟು ಗುಂಟೆ ಅಂತ ಕೊಟ್ಟಿರ್ತಾರೆ, ವಿ ಹ್ಯಾವ್ ಟು ಗೋ ಆ್ಯಂಡ್ ವರ್ಕ್. ಅದೊಂದು ಕೆಲವೊಂದ್ಸರಿ ಮಾರ್ನಿಂಗ್ 6ಗೆ ಹೋಗ್ತಿದ್ವಿ. ಸೊ ನಂದು ಶೆಡ್ಯೂಲು ಕಾಲೇಜ್ದೇ ಹೆಕ್ಟಿಕ್ ಇರ್ತಿತ್ತು. ಪ್ಲಸ್ ನಾನು ಈ ಥರ ಲಿಟ್ರರಿ ಇವೆಂಟ್ಸು, ಡಿಬೇಟ್ಸು ಆ ಥರ ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಗೊತ್ತಾ? ಈಗ ಡೈಲಿ 8 to 9 hours ಟೈಮ್ ಇದೆ ನಮಗೆ. ಎಕ್ಸ್ಕ್ಲೂಸಿವ್ಲಿ UPSCಗೆ ಹೋಗ್ತಿದ್ದೀವಿ ಅಂದರೆ ಸೋಂಬೇರಿತನ ಇರುತ್ತೆ. ಬಟ್ ನನಗೆ ಹಾರ್ಡ್ಲಿ 2 to 3 hours ಸಿಗ್ತಿತ್ತು, ಅಂದರೆ ಕಾಲೇಜ್ ಟೈಮಲ್ಲಿ 2 to 3 hours ಸಿಗ್ತಿತ್ತು. ಜಸ್ಟ್ ಇಷ್ಟರಲ್ಲೇ ಎಷ್ಟಾಗುತ್ತೋ ಅಷ್ಟು ಓದಬೇಕು ಅನ್ನೋ ಹುಚ್ಚುತನದಲ್ಲಿ ಐ ವಾಸ್ ವೆರಿ ಮಚ್ ಎಫಿಷಿಯೆಂಟ್. ಸೊ ಯಾವಾಗಲೂ ಟೈಮ್ ಎಷ್ಟು ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ, ಆದರೆ ಎಷ್ಟು ಅವರ್ಸ್ ನೀವು ಓದ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಎಫಿಷಿಯೆಂಟ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಓದ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಕೆಲವರು 10 to 15 ತಾಸು ಓದ್ತಾನೆ ಇರ್ತೀವಿ ಅಂತಾರೆ, ಬಟ್ ಅದನ್ನ ಎಷ್ಟು ಮನಸ್ಸಲ್ಲಿ ಹೋಯ್ತು, ಮೈಂಡಿಗೆ ಹೋಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಗೆ 1 hour ಸಿಗಲಿ 2 hours ಸಿಗಲಿ ಎಫೆಕ್ಟಿವ್ ಆಗಿ ಓದಿ. ಟೈಮ್ ಮ್ಯಾನೇಜ್ಮೆಂಟ್ ನಂದು ಹೆಂಗಿರ್ತಿತ್ತು ಅಂದರೆ ಕಾಲೇಜಸಲ್ಲಿ ಕ್ಲಾಸಸ್ ಇಲ್ಲ ಅಂದರೆ ಅಲ್ಲೇ ನಾನು ಒಂದು ಸ್ವಲ್ಪ ಎಡಿಟೋರಿಯಲ್ ಆ ಥರ ಎಲ್ಲ ಓದ್ಕೊತಾ ಇದ್ದೆ. ಪ್ಲಸ್ ಏನಾದರೂ ಫ್ರೀ ಟೈಮ್ ಸಿಕ್ತಂದರೆ ಈ ಸೈಡ್ ಏನಾದರೂ ಮಾಡೋದು, ಈ ಥರ ಮಾಡ್ತಿದ್ದೆ. ಫ್ಯಾಮಿಲಿ ಫಂಕ್ಷನ್ಸ್ ನಾನು ಅಷ್ಟೇನೂ ಅಟೆಂಡ್ ಮಾಡಿಲ್ಲ. ಯು ಹ್ಯಾವ್ ಟು ಮೇಕ್ ಸಮ್ ಮೈನರ್ ಸ್ಯಾಕ್ರಿಫೈಸಸ್ ಟು ಅಚೀವ್ ಸಮಥಿಂಗ್ ಬಿಗ್ಗರ್. ಏನು ಮಾಡ್ದೇನೆ ಎಲ್ಲ ಆಗುತ್ತೆ ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಮಿನಿಮಮ್ ಸ್ಯಾಕ್ರಿಫೈಸಸ್. ಈಗ ಮದುವೆ ಹೋಗೋದು ಮಿಸ್ ಮಾಡಬೇಕು. ನಾನು ಮದುವೆ ಅಂದರೆ ಐ ನೆವರ್ ಲೈಕ್ ಈ ಥರ ಫ್ಯಾಮಿಲಿ ಸೋಷಿಯಲ್ ಗ್ಯಾದರಿಂಗ್ಸ್ ಇಷ್ಟಪಡ್ತಿದ್ದಿಲ್ಲ. ಒಂದು 6-7 years ಆಯಿತು ನಾನು ಯಾವ ಮದುವೆನೂ ಅಟೆಂಡ್ ಮಾಡಿಲ್ಲ. ಸೊ ಇದೇನೋ ನಿಮಗೆ ದೊಡ್ಡದಾಗಿ ಅನ್ಸ್ಬೋದು, ಬಟ್ ದಿಸ್ ಆರ್ ವೆರಿ ಮೈನರ್. ಈಗ ರಿಸಲ್ಟ್ ಬಂದಮೇಲೆ ಈಗ ಸಿಗೋ ಆ ಪ್ರೀತಿ, ಆ ಪಾಪ್ಯುಲಾರಿಟಿ ಮುಂದೆ ನಾವು ಮಾಡಿರೋ ಸ್ಯಾಕ್ರಿಫೈಸಸ್ಸೇ ಅಲ್ಲ. ಸೊ ವೆರಿ ಮೈನರ್. ಮದುವೆಗೆ ಹೋಗಿಲ್ಲ, ಯಾವುದು ಒಂದು 3 years ನಾನು ಯಾವ ಫೆಸ್ಟಿವಲ್ಸ್ಗೂ ನಮ್ಮ ಊರಿಗೆ ಬಂದಿಲ್ಲ. ಆ್ಯಂಡ್ ಸ್ವಲ್ಪ ಏನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಚೆ ಅವರೆಲ್ಲ ಪಾರ್ಟಿ ಮಾಡ್ತಿರ್ತಾರೆ, ಟ್ರಿಪ್ಗೆ ಹೋಗ್ತಿರ್ತಾರೆ, ಅದನ್ನು ನೀವು ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಪ್ರಿಲಿಮ್ಸ್ ಇದೆ, ಪ್ರಿಲಿಮ್ಸ್ ಮುಗಿದ್ಮೇಲೆ ಪ್ರಿಲಿಮ್ಸ್ ಚೆನ್ನಾಗಿ ಮಾಡಿದ್ರೆ ನಾನು ಒಂದು 5 ದಿನ ಬ್ರೇಕ್ ತೊಗೊಂಡು ಇಲ್ಲಿ ಗೋವಾಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ. ಈ ಥರ ನಿಮಗೆ ನೀವೇ ಒಂದು ಪಾಸಿಟಿವ್ ಏಮ್ನ ಇಟ್ಕೊಳ್ಳಿ. ಮೇನ್ಸ್ ಆಯ್ತು ಅಂದರೆ ನಾನು ಎಲ್ಲರೂ ಲಡಾಖ್ ಹೋಗ್ತೀನಿ, ಈ ಥರ ನಿಮಗೆ ನೀವೇ. ರಿಸ್ಟ್ರಿಕ್ಷನ್ ಯಾವ ಥರ ಇರಬೇಕಂದ್ರೆ ಎಕ್ಸಾಮ್ ಟೈಮಲ್ಲಿ ಫುಲ್ ಎಫೆಕ್ಟಿವ್ ಆಗಿ ಕೊಡ್ತೀನಿ, ಎಕ್ಸಾಮ್ ಆದಮೇಲೆ ಈವನ್ ಐ ವಿಲ್ ಟೇಕ್ ಅ ಬ್ರೇಕ್ ಅಂತ.
ಈ ತರ ಬ್ರೇಕ್ ತಗೊಳ್ಳಿ. ಈವನ್ ವೀಕೆಂಡ್ಸ್ ಅಲ್ಲಿ ಅಂದ್ರೆ 6 days ಓದಿರ್ತೀರಾ, 6 days ಎಫೆಕ್ಟಿವ್ ಆಗಿ ಓದಿರ್ತೀರಾ ಅಂದ್ರೆ ಯು ಡಿಸರ್ವ್ ಅ ಗುಡ್ ಬ್ರೇಕ್. ಆ 6 days ಏನು ಓದಿಲ್ಲ, ಅಲ್ಲೂ ಅರ್ಧಂಬರ್ಧ ಓದಿದ್ದೀನಿ ಅಂದ್ರೆ ಯು ಡೋಂಟ್ ಡಿಸರ್ವ್ ಅ ಬ್ರೇಕ್. ನಾನು 6 days ಓದ್ತಿದ್ದೆ ವೀಕ್ಲಿ, ಸಂಡೇ ಎಲ್ಲಾದ್ರೂ ನಾನು ಓದಿದ್ದೆಲ್ಲ ಧಾರವಾಡಲ್ಲಿ ಪ್ರಿಪ್ರೇಷನ್, ಮೋಸ್ಟ್ ಆಫ್ ದ ಪ್ರಿಪ್ರೇಷನ್ ಧಾರವಾಡ. ಲಾಕ್ಡೌನ್ ಅಲ್ಲಿ ಅಷ್ಟೇ ಮನೇಲಿ ಬಂದು ಓದಿದ್ದು. ಸೊ 7th day ಅಂದ್ರೆ ಸಂಡೇ ಯೂಶಲಿ ಹುಬ್ಳಿಗೆ ಹೋಗ್ತಿದ್ವಿ ಮಾಲ್ಗೆ ಏನಾದ್ರು ಪರ್ಚೇಸು ಇಲ್ಲ ಮೂವಿ ನೋಡೋದಕ್ಕೆ. ಈ ತರ ತುಂಬಾ ಜನ ತುಂಬಾ ಡಿಫ್ರೆಂಟ್ ಇರುತ್ತೆ. ಕೆಲವೊಬ್ರು ಓನ್ಲಿ ಓದೋದು ಮಾಡಿರ್ತಾರೆ, ಕೆಲವೊಬ್ರು ಈ ತರ ಬ್ರೇಕ್ಸ್ ತಗೊಂಡು ಮಾಡಿರ್ತಾರೆ. ಅಂಡ್ ಇಟ್ ಈಸ್ ಹೈಲಿ ಇಂಡಿವಿಜುವಲಿಸ್ಟಿಕ್. ಕೆಲವೊಬ್ರು ದೇ ಕ್ಯಾನ್ ಮ್ಯಾನೇಜ್ ಡಿಸ್ಪೈಟ್ ಆಫ್, ಈಗ ರ್ಯಾಂಕ್ 2nd ಬಂದವರು ದೇ ಆರ್ ವರ್ಕಿಂಗ್ ಅಂಡ್ ದೇ ಟುಕ್ ಲೀವ್ ಓನ್ಲಿ ಡ್ಯೂರಿಂಗ್ ದ ಮೇನ್ಸ್ ಪ್ರಿಪ್ರೇಷನ್. ಈ ತರ ಒಬ್ರದ್ದು ಜರ್ನಿ ಡಿಫ್ರೆಂಟ್ ಇರುತ್ತೆ. ಸೊ ಡಿಸ್ಪೈಟ್ ಆಫ್ ದಿಸ್ ನಿಮಗೆ ಕಡಿಮೆ ಟೈಮ್ ಸಿಕ್ಕರು, ಲಿಮಿಟೆಡ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಓದಿ. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಆಸ್ ಎ ಸೈಡ್ ಮೇಕ್ ಸಮ್ ಮೈನರ್ ಸ್ಯಾಕ್ರಿಫೈಸಸ್ ಇನ್ ಯುವರ್ ಲೈಫ್ ಫಾರ್ ದ ಬಿಗ್ಗರ್ ಏಮ್. ನೆಕ್ಸ್ಟ್ ಕ್ವೆಶ್ಚನ್ಸ್. ಮೇಡಮ್, ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಕ್ಕೆ ಕ್ವಶನ್ ಪೇಪರ್ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್? ಪ್ರಿಲಿಮ್ಸ್ ಅಂತಲ್ಲ, ಪೂರಾ ಈ ಎಂಟೈರ್ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡಕ್ಕೂ PYQs ಆರ್ ವೆರಿ ಇಂಪಾರ್ಟೆಂಟ್. ನೀವು ಸಿಲೆಬಸ್ ಇಲ್ಲದೆ PYQs ಇಲ್ಲದೆ ಜಸ್ಟ್ ಯಾವುದಾದ್ರು ಕೋಚಿಂಗ್ ಜಾಯ್ನ್ ಆಗಿ ಜಸ್ಟ್ ಅವ್ರು ಪಾಠ ಕೇಳೋದ್ರಿಂದ ಇಟ್ ಮೇಕ್ಸ್ ಅ ಕಂಪ್ಲೀಟ್ಲಿ ಝೀರೋ ಎಫೆಕ್ಟ್. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಡೋಂಟ್ ನೋ ದ ಸಿಲೆಬಸ್, ನೀವು ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಹಿಂದೆ ಏನಾದರೂ ಒಂದು ಸಿಲೆಬಸ್ ಇಟ್ಕೊಂಡೇ ಮಾಡ್ತಿರ್ತಾರಲ್ಲ. ಸೊ ಇನ್ KPSC ಆಗಿರಲಿ UPSC ಆಗಿರಲಿ, ದ ಫಸ್ಟ್ ಬೈಬಲ್ ಆರ್ ಭಗವದ್ಗೀತೆ ಫಾರ್ ದಿಸ್ ಎಂಟೈರ್ ಪ್ರಿಪ್ರೇಷನ್ ಇಸ್ ಸಿಲೆಬಸ್. ಸೊ ಸಿಲೆಬಸ್ನ ನಿಮ್ಮದು ಸ್ಟಡಿ ಟೇಬಲ್ ಇಲ್ಲ, ನಿಮ್ಮ ಸ್ಟಡಿ ರೂಮಲ್ಲಿ ಹಾಕೊಂಡ್ಬಿಡಿ. ಪ್ಲಸ್ PYQs they will make you know what this exam is demanding. ಪ್ರತಿಯೊಂದು ಎಕ್ಸಾಮ್ಗೂ ಅದರದ್ದೇ ಅಂತ ಡಿಮ್ಯಾಂಡ್ಸ್ ಇರುತ್ತೆ. ಈಗ ನೋಡಿ, UPSC ಕಂಡಕ್ಟ್ ಮಾಡೋ CDS ಎಕ್ಸಾಮ್ ಪೇಪರ್ ನೋಡಿ, NDA ಪೇಪರ್ ನೋಡಿ, ಸಿವಿಲ್ ಸರ್ವಿಸ್ದು ಪೇಪರ್ ನೋಡಿ. UPSCನೇ ಅಲ್ಲ ಕಂಡಕ್ಟ್ ಮಾಡ್ತಿರೋದು, ಮೂರಕ್ಕೂ ಸೇಮ್ ಪ್ಯಾಟರ್ನ್ ಕ್ವಶನ್ ಕೇಳ್ಬೋದಿತ್ತ. ಬಟ್ ಆಸ್ ಅ NDA, ಆಸ್ ಅ ಡಿಫೆನ್ಸ್ ಪರ್ಸನ್, ದೇರ್ ಎಕ್ಸ್ಪೆಕ್ಟೇಷನ್ ಇಸ್ ವೆರಿ ಮಚ್ ಡಿಫ್ರೆಂಟ್ ಕಂಪೇರ್ಡ್ ಟು ಆಸ್ ಅ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್. ಸೊ ಎಕ್ಸ್ಪೆಕ್ಟೇಷನ್ ತುಂಬ ಡಿಫ್ರೆಂಟ್ ಇದೆ. ಅದನ್ನು ನಾವು ಅವ್ರದ್ದು ಪೇಪರ್ಸ್ ನೋಡಿದ ತಕ್ಷಣ ನಾವು ಅನಲೈಸ್ ಮಾಡ್ಬೋದು. ಸೊ ಫಸ್ಟ್ಲಿ PYQsನ ತೆಗೆದು ನೋಡಿ, ವೆದರ್ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮ್ ಯು ಆರ್ ಪ್ರಿಪೇರಿಂಗ್, PSI ಆಗಿರ್ಬೋದು, KPSC ಆಗಿರ್ಬೋದು, UPSC ಆಗಿರ್ಬೋದು. ಸೊ ಅವ್ರದ್ದು PYQsನ ಯು ಸ್ಟಾರ್ಟ್ ಅನಲೈಸಿಂಗ್. ಪಾಸ್ಟ್ ಒಂದು 20-25 ಇಯರ್ಸ್ದು PYQs ತಗೊಳ್ಳಿ. ಅದನ್ನು ಥಿಮ್ಯಾಟಿಕ್ ಆಗಿ ಈ ಹಿಸ್ಟ್ರಿ, ಏನ್ಷಿಯಂಟ್, ಮೆಡಿವಲ್, ಮಾಡರ್ನ್ ಅದೆಲ್ಲ ಥೀಮ್ಸ್ ಬೇಸ್ಡು. ನೀವೆಲ್ಲ ಮಾಡೋದು ಬೇಡ, ರೆಡಿಮೇಡ್ ಆಲ್ರೆಡಿ ಸಿಕ್ಕಿರುತ್ತೆ, ಮಾರ್ಕೆಟಲ್ಲಿ ಇರುತ್ತೆ PYQsನ. ಅದನ್ನ ನೋಡಿಬಿಟ್ಟು ಯು ಸ್ಟಾರ್ಟ್ ಅನಲೈಸಿಂಗ್. ಆವಾಗ ಗೊತ್ತಾಗುತ್ತೆ. ಲೈಕ್ ಎವ್ರಿ ಇಯರ್ ಎಸ್ಪೆಷಲಿ UPSCಗೆ ಒಂದು ಫೇವ್ರೆಟ್ ಥೀಮ್ಸ್ ಅಂತ ಇರುತ್ತೆ. ಬುದ್ಧಿಸಮ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು. ಇದು ಐದರ್ ಮೇನ್ಸ್ ಎಲ್ಲಾದರೂ ಬರುತ್ತೆ, ಪ್ರಿಲಿಮ್ಸ್ ಎಲ್ಲಾದರೂ ಬರುತ್ತೆ. ಇವನ್ ಈಗ ಮ್ಯಾಪಿಂಗಲ್ಲಿ UPSCಗೆ ಕೆಲವೊಂದು ವೆರಿ ಫೇವ್ರೆಟ್ ಪ್ಲೇಸಸ್ ಇದೆ. ಲೈಕ್ ಮಿಡಲ್ ಈಸ್ಟಲ್ಲಿ ಏನಾದರೂ ಕ್ರೈಸಿಸ್ ಆಗ್ತಿದ್ರೆ ಮಿಡಲ್ ಈಸ್ಟ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ಬಾರಿ ನಾರ್ತ್ ಸಿ ಬಗ್ಗೆ ಕೇಳಿದ್ರು, ಯಾಕಂದರೆ ಅಲ್ಲಿ ನಾರ್ತ್ ಸಿಯಲ್ಲಿ ಆಯಿಲ್ ಎಕ್ಸ್ಪ್ಲೋರೇಷನ್ ಏನೋ ಆಗ್ತಾ ಇತ್ತು. ಸೊ ಯಾವುದು ಕರೆಂಟ್ ಹ್ಯಾಪ್ನಿಂಗ್ಸ್ ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೋಂಟ್ ಸ್ಟಡಿ ಓನ್ಲಿ ಸ್ಟ್ಯಾಟಿಕ್ ಬುಕ್ಸ್ ವಿತೌಟ್ ರೀಡಿಂಗ್ ನ್ಯೂಸ್ ಪೇಪರ್. Along with syllabus, PYQs, the next very thing that is very much important is newspaper. So newspaper ನೀವು ಯಾವ್ದು ಓದ್ತಿರೋ, I was reading the Hindu and Indian Express. Plus Vision ISದು ಡೈಲಿ ಕರೆಂಟ್ ಅಫೇರ್ಸು, ಇಲ್ಲಾಂದರೆ ಅವ್ರದ್ದು ಇಯರ್ಲಿ ಬರುತ್ತೆ PT 365 ಮತ್ತು ಮೇನ್ಸ್ 365 ಅಂತ. ಸೊ ನ್ಯೂಸ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮೂರು ಜೊತೆಗೆ ಯು ಮಸ್ಟ್ ಸ್ಟಾರ್ಟ್ ರೀಡಿಂಗ್ ಅದರ್ ಬುಕ್ಸ್. ಆವಾಗ ನೀವು ಜಿಯೋಗ್ರಫಿ, ಹಿಸ್ಟ್ರಿ ಇದನ್ನೆಲ್ಲ ಓದಬೇಕು. ತುಂಬ ಜನ ಏನು ಮಾಡ್ತಾರೆ, 1-2 ವರ್ಷ ಬರೀ ಈ ಥರ ಜಿಯೋಗ್ರಫಿ ಓದಿದ್ನೆ, ಪೊಲಿಟಿ ಓದಿದ್ನೆ ಇದನ್ನೆಲ್ಲ ಮಾಡಿಬಿಟ್ಟು ನ್ಯೂಸ್ ಪೇಪರ್ನ ಓದ್ತಾ ಇರಲ್ಲ. ಡೋಂಟ್ ಡೂ ದಟ್ ಮಿಸ್ಟೇಕ್. ಯಾಕಂದರೆ ಏನೇ ಅವರು ಪೇಪರಲ್ಲಿ ಕ್ವೆಶನ್ ಕೇಳಿದ್ರು ದಟ್ ವಿಲ್ ಬಿ ರಿಲೇಟೆಡ್ ಟು ದ ಕರೆಂಟ್ ಹ್ಯಾಪನಿಂಗ್ಸ್. ಸೊ ಬಿ ಅವೇರ್ ವಿತ್ ದ ಕರೆಂಟ್ ಹ್ಯಾಪನಿಂಗ್ಸ್, ವೆದರ್ ಇಟ್ ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ ಆಗಿರ್ಬೋದು, ಪೊಲಿಟಿಕಲ್ ನ್ಯೂಸ್ ಆಗಿರ್ಬೋದು, ಏನೇ ಆಗಿರಲಿ ಬಿ ಅಪ್ಡೇಟ್ ವಿತ್ ದ ಕರೆಂಟ್ ಅಫೇರ್ಸ್. ಅಲಾಂಗ್ ವಿತ್ ದಟ್ ಯು ಸ್ಟಾರ್ಟ್ ಮೇಕಿಂಗ್ ಇಂಟರ್ಲಿಂಕೇಜ್. ಏನೇ ಕರೆಂಟ್ ಅಫೇರ್ಸಲ್ಲಿ ಓದಿದ್ದನ್ನು ಯು ಸ್ಟಾರ್ಟ್ ಮೇಕಿಂಗ್ ಇಂಟರ್ಲಿಂಕೇಜ್ ವಿತ್ ದ ಸ್ಟ್ಯಾಟಿಕ್ ನೋಟ್ಸ್. ಸೊ PYQsನ ಅನಲೈಸ್ ಮಾಡಿ. ಮೇನ್ಸ್ ಅಷ್ಟೇ, ಮೇನ್ಸ್ ಆನ್ಸರ್ ರೈಟಿಂಗ್ ಯಾರಾದರೂ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಟೆಸ್ಟ್ ಸೀರೀಸ್ನ ಪ್ರೈಮರಿ ಆಗಿ ತೊಗೋಬೇಡಿ. ಟೇಕ್ ದೆಮ್ ಆಸ್ ದ ಸೆಕೆಂಡರಿ, ಟೇಕ್ PYQs ಆಸ್ ದ ಪ್ರೈಮರಿ. ಅದನ್ನು ಯು ಸ್ಟಾರ್ಟ್ ಫಸ್ಟ್ಲಿ ಡೈಲಿ ಪ್ರಾಕ್ಟೀಸಿಂಗ್ ದ PYQs. ಅದಾದಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಟೆಸ್ಟ್ ಮೆಟೀರಿಯಲ್ಸು, ಟೆಸ್ಟ್ ಸೀರೀಸ್. ಓಕೆ, ಮೇನ್ಸ್ ಆನ್ಸರ್ ಸ್ಕ್ರಿಪ್ಟ್ ಇದೆ, ನಾವು ನಮ್ಮ ಸೆಲ್ಫ್ ಟೈಮ್ ಟೇಬಲ್ ಎಷ್ಟು ಇಂಪಾರ್ಟೆಂಟ್? ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಸೆಲ್ಫ್ ಟೈಮ್ ಟೇಬಲ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಮೇನ್ಸ್ ಪೇಪರ್ ಇಸ್ ಹೌ ಮಚ್ ಇಸ್ ಇಂಪಾರ್ಟೆಂಟ್? ಮೇನ್ಸು ಇಲ್ಲಿ ತುಂಬ ಜನ ಪ್ರಿಲಿಮ್ಸ್ಗೆ 6-7 ಮಂತ್ಸ್ ಕೊಡ್ತಾರೆ. ಬಟ್ ಮೇನ್ಸ್ ಇನ್ ರಿಯಾಲಿಟಿ ಇಟ್ ಈಸ್ ದ ಒನ್ ವಿಚ್ ವಿಲ್ ಡಿಸೈಡ್ ಯುವರ್ ರ್ಯಾಂಕ್. ಪ್ರಿಲಿಮ್ಸ್ ಅಲ್ಟಿಮೇಟ್ಲಿ ಕ್ವಾಲಿಫೈಯಿಂಗು,
ಸೊ ಮೇನ್ಸ್ ಮಾರ್ಕ್ಸೇ ನಿಮ್ಮ ನಿಮ್ಮ ರ್ಯಾಂಕ್ ಡಿಸೈಡಿಂಗ್. ಇಲ್ಲಿ ಏನಾಗುತ್ತೆ, ವಿ ಹಾರ್ಡ್ಲಿ ಗೆಟ್ 90 ಡೇಸ್. ಈ ಬಾರಿ ಒಂದು ಲೆಸ್ ದೆನ್ 80 ಡೇಸ್ ಅಷ್ಟೇ ಸಿಗುತ್ತೆ. ಸೊ ಇಲ್ಲಿ ಈ 3 ಮಂತ್ಸಲ್ಲಿ ಎಷ್ಟು ಸರ್ಕಸ್ ಮಾಡಿದ್ರು ಆ ಒಳ್ಳೆ ರ್ಯಾಂಕ್ ಪಡೆಯೋದಕ್ಕಾಗಲ್ಲ. ಸೊ ಯಾರು UPSCಗೆ ಅಥವಾ KPSCಗೆ ತುಂಬ ಸೀರಿಯಸ್ ಇರ್ತೀರಾ, ಮೇನ್ಸ್ನ ಇಗ್ನೋರ್ ಮಾಡಬೇಡಿ. ತುಂಬ ಜನ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಮೇನ್ಸ್ಗೆ ಹೋಗೋಣ ಆ ಮೈಂಡ್ ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ. ಸೊ ಪ್ರಿಲಿಮ್ಸ್ಗಿಂತ ಮುಂಚೆ ಮೇನ್ಸ್ಗೆ ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಸಿಲೆಬಸ್ ಇದೆ ಮೇನ್ಸ್ಗೆ. ಈಗ ಪ್ರಿಲಿಮ್ಸಲ್ಲಿ ಏನಾಗುತ್ತೆ, ಅವ್ರು ಏನನ್ನಾದರೂ ಕೇಳ್ಬೋದು. ಇನ್ಸ್ಪೈಟ್ ಆಫ್ syllabus, they will ask anything under the sun. But mains ಅಲ್ಲಿ they have a very long and elaborative already syllabus ಕೊಟ್ಟಿದಾರಲ್ಲ, ಸೊ ಆ ಸಿಲೆಬಸ್ ಪ್ರಕಾರ ನೋಟ್ಸ್ ಮಾಡ್ಕೊತ ಹೋಗಿ. ಆ 3 ಮಂತ್ಸ್ ಅಲ್ಲಿ ಟೈಮ್ ಟೇಬಲ್ ಮಾಡ್ಕೊಂಡು ಓದೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ 7 ಪೇಪರ್ಸ್ ಇರುತ್ತೆ, 4 GS, 1 essay ಪ್ಲಸ್ 2 ಆಪ್ಷನಲ್ ಪೇಪರು. ತುಂಬ ಜನಗೆ ಆಪ್ಷನಲ್ ಪ್ರಿಪೇರ್ ಆಗಿರಲ್ಲ, ಆ 3 ಮಂತ್ಸಲ್ಲೇ ಓದ್ತಾರೆ. ತುಂಬ ಕಷ್ಟ ಆಗುತ್ತೆ to manage everything within that 3 months. Even that is possible if you are investing very high amount of time like 10 to 12 hours, 12 to 14 hours ಮಾಡಿದ್ರೆ ತುಂಬ ಜನ ಅದೇ ಟೈಮಲ್ಲೇ ಆಪ್ಷನಲ್ಲೂ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ತುಂಬ ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ, ಹಿಸ್ಟ್ರಿ, ಲಾ ಅದೇ ಅವ್ರ ಆಪ್ಷನಲ್ ಇರುತ್ತೆ. ಬಟ್ ಇಫ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಹ್ಯುಮ್ಯಾನಿಟಿ ಆಸ್ ಯುವರ್ ಆಪ್ಷನಲ್, ಲೈಕ್ ಸೋಷಿಯಾಲಜಿ ಇದ್ದರೆ, ಆಂಥ್ರೋಪಾಲಜಿ ಇದ್ದರೆ, ಆ 3 ಮಂತ್ಸಲ್ಲಿ ಮಾಡೋದು ಬಹಳ ಕಷ್ಟ. ಸೊ ಇಫ್ ಯು ಆರ್ ವೆರಿ ಕೀನ್ ಇನ್ ಟು ಸಿವಿಲ್ ಸರ್ವಿಸ್, start preparing notes for your optional and start preparing notes for ethics and essay, and then adadmele aa 3 months alli you can make notes for GS1, GS2, GS3. so optional to ige start ಮಾಡಿ. ನಾನು I gave my first attempt in 22, but 2021 ಅಲ್ಲೇ ನಾನು ಆಪ್ಷನಲ್ ಗೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ಗೆ ಓದಿಲ್ಲ ಅಂದರೆ ಅಟೆಂಪ್ಟ್ ವೇಸ್ಟ್. ಸೊ ಅದರಲ್ಲಿ ಆ 3 ಮಂತ್ಸಲ್ಲಿ ಟೈಮ್ನ ಎಷ್ಟು ಎಫಿಷಿಯೆಂಟಾಗಿ ಯೂಸ್ ಮಾಡಿದ್ರು ಕಡಿಮೆನೆ. ಸೊ ಅಲ್ಲಿ ಏನು ಮಾಡಿ ಅಂದರೆ ಡಿವೈಡ್ ಯುವರ್ ಟೈಮ್ ವೆರಿ ಎಫಿಷಿಯೆಂಟ್ಲಿ. ನಾನೇನು ಮಾಡ್ತಿದ್ದೆ, 60% ಆಫ್ ಮೈ ಟೈಮ್ ವಾಸ್ ಇನ್ವೆಸ್ಟೆಡ್ ಟುವರ್ಡ್ಸ್ ಆಪ್ಷನಲ್, ರೆಸ್ಟ್ 40% ವಾಸ್ ಫಾರ್ GS. ಏಕೆಂದರೆ ಪ್ರಿಲಿಮ್ಸಲ್ಲೂ ಆಲ್ರೆಡಿ GS ಓದಿರ್ತೀರ, ಆ ಮೈಂಡ್ ಸೆಟ್ಟಲ್ಲಿ ಆಪ್ಷನಲ್ಗೆ ಜಾಸ್ತಿ ಪಾಸಿಟಿವ್ ಬಯಾಸ್ನೆಸ್ನ ನಾನು ಆಪ್ಷನಲ್ಗೆ ತೋರಿಸ್ತಿದ್ದೆ. ಆ್ಯಂಡ್ ಆಪ್ಷನಲ್ ಈಸ್ ದ ಒನ್ ವಿಚ್ ಈಸ್ ಅ ಡಿಫ್ರೆನ್ಶಿಯೇಟರ್. ಈಗ GS ಅಲ್ಲಿ ಆವ್ರೇಜ್ ಮಾರ್ಕ್ಸ್ ಬಂದಿರುತ್ತೆ ಎಲ್ರಿಗೂ, ಬಟ್ ಆಪ್ಷನಲಲ್ಲಿ ವಿ ಕ್ಯಾನ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಅದರಲ್ಲಿ 60, ಈಗ ನಾನು 10 hours ಓದ್ತಿದ್ದೀನಿ ಅಂದರೆ 5 to 6 hours ಐ ವಾಸ್ ರೀಡಿಂಗ್ ಫಾರ್ ಆಪ್ಷನಲ್, ದೆನ್ 3 hours GS, 1 hour essay ಏನಾದರೂ ಬರೀತಾ ಇದ್ದೆ. ಆ್ಯಂಡ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡ್ಯೂರಿಂಗ್ ದೋಸ್ 90 days ಇಸ್ ವೆರಿ ಇಂಪಾರ್ಟೆಂಟ್. ನಾನು ಟೆಸ್ಟ್ ಸೀರೀಸ್ ಜಾಸ್ತಿ ಬರ್ದಿಲ್ಲ, ಒಂದು 2 ಫುಲ್ ಅಂತ ಅಷ್ಟೇ ಬರ್ತಿದ್ದೆ. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಡೈಲಿ ಅಂದರೆ ಓನ್ಲಿ 3 to 4 ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅದು ಓನ್ಲಿ PYQs. ಈ ಥರ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು ವಿತ್ ನೋಟ್ಸ್ ಮೇಕಿಂಗು. ಆ್ಯಂಡ್ ಲಾಸ್ಟ್ 30 days ವಾಸ್ ಎಕ್ಸ್ಕ್ಲೂಸಿವ್ಲಿ ಡಿವೋಟೆಡ್ ಫಾರ್ ರಿವಿಷನ್. ಈ ಥರ ಟೈಮ್ನ ಡಿವೈಡ್ ಮಾಡ್ಕೊಳ್ಳಿ ಡ್ಯೂರಿಂಗ್ ದ ಮೇನ್ಸ್ ಪ್ರಿಪ್ರೇಷನ್. ಮೇಡಮ್ ಎಕ್ಸಾಮ್ ಆದಲ್ಲಿ ಕ್ವಶನ್ ಪೇಪರ್ ಟೈಮಿಂಗ್ ಹೆಂಗೆ? ಎಕ್ಸಾಮಲ್ಲಿ ನಾವು ಕ್ವಶನ್ ಪೇಪರ್ ಕೊಡ್ತಾರಲ್ಲ, ಈ ಥರ ಡಿವೈಡ್ ಮಾಡ್ಕೊಂಡು ನಾವು ಯಾವ ಥರ ಅಟೆಂಪ್ಟ್ ಮಾಡಬೇಕು ಫಸ್ಟಿಗೆ ಎಕ್ಸಾಮ್? ಪ್ರಿಲಿಮ್ಸಿಗೆ 3 ರೌಂಡ್ಸ್ ಅಂತ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ರೌಂಡು ಓನ್ಲಿ ಇಂಪಾರ್ಟೆಂಟ್. ಫಸ್ಟ್ ಏನು ಮಾಡಿ ಅಂದರೆ 5 minutes ಮುಂಚೆ ಪ್ರಿಲಿಮ್ಸ್ ಪೇಪರ್ ಕೊಡ್ತಾರಲ್ಲ, ಜಸ್ಟ್ ಗ್ಲಾನ್ಸ್ ಮಾಡಿ ಕ್ವೆಶನ್ ಪ್ಯಾಟ್ರನ್ ಚೇಂಜ್ ಆಗಿದ್ದಾನೆ, ಅದೇ ಪ್ಯಾಟ್ರನ್ ಇದ್ದಾನೆ, ಇದನ್ನು ತುಂಬ ಕ್ಲೀನಾಗಿ ನೋಡ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಇಯರು ಆಲ್ ಆಫ್ ಎ ಸಡನ್ ಪ್ಯಾಟ್ರನ್ ಚೇಂಜ್ ಆಯಿತು. ಪ್ಯಾಟ್ರನ್ಸ್ ಚೇಂಜ್ ಆದಾಗ ತುಂಬ ಜನ ಪ್ಯಾನಿಕ್ ಆದರು. ಸೊ ಫಸ್ಟ್ 5 minutes ಯು ಜಸ್ಟ್ ಸಿ ವೆದರ್ ದೇ ಹ್ಯಾವ್ ಚೇಂಜ್ ಪ್ಯಾಟ್ರನ್, ಇಲ್ಲ ಮತ್ತೇನಾದರೂ ಔಟ್ ಆಫ್ ದ ಬಾಕ್ಸ್ ಏನಾದರೂ ಇನೋವೇಷನ್ ತಂದಿದ್ದಾರಾ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ಲಿ ಹ್ಯಾವ್ ದಟ್ ಕಾಮ್ ಮೈಂಡ್ ಸೆಟ್. ಅವ್ರ ಕ್ವಶನ್ ಏನು ಕೇಳಿದ್ರು ನಾವು ವಿ ಸ್ಟಾರ್ಟ್ ಟು ಬ್ಲೇಮ್, ಏನಪ್ಪ ಹಿಂಗೆ ತೆಗ್ದಿದ್ದಾರೆ ಅಂತ. ಬಟ್ ಆ ಮೂಮೆಂಟ್ ನಾವು ಕ್ವಶನ್ಸ್ ಅಂತೂ ಚೇಂಜ್ ಮಾಡೋದಕ್ಕಾಗಲ್ಲ ತಾನೆ. ಸೊ ಹ್ಯಾವ್ ದಟ್ ಪಾಸಿಟಿವ್ ಆ್ಯಂಡ್ ಕಾಮ್ ಮೈಂಡ್ ಸೆಟ್. ಕ್ವಶನ್ ಪೇಪರ್ ಬಂದಿದೆ, ಸಿಕ್ಕಿದೆ, ಈ ಕ್ವಶನ್ಸ್ ಏನೂ ಚೇಂಜ್ ಮಾಡೋದಕ್ಕಾಗಲ್ಲ, ಇರೋದ್ರಲ್ಲೇ ನಾವು ಅಟೆಂಪ್ಟ್ ಮಾಡಬೇಕು. ಆ್ಯಂಡ್ ಥರ್ಡ್ಲಿ, ಪೇಪರ್ ನಿಮಗೆ ಕಷ್ಟ ಅನಿಸಿದ್ರೆ ಎಲ್ರಿಗೂ ಕಷ್ಟ ಇರುತ್ತೆ, ಪೇಪರ್ ನಿಮಗೆ ಈಸಿ ಅನಿಸಿದ್ರೆ ಎಲ್ರಿಗೂ ಈಸಿ ಇರುತ್ತೆ, ಪ್ರೊವೈಡೆಡ್ ನೀವು ಅಷ್ಟು ಓದಿದ್ದೀರಾ ಅಂದರೆ. ಈಗ ಯಾರಿಗೋ ಒಬ್ಬಗೆ ಆ ವರ್ಡೇ ಕೇಳಿಲ್ಲ, ಅದು ಕರೆಂಟ್ ನ್ಯೂಸಲ್ಲಿ ಇತ್ತು ಅಂದರೆ ನೀವು ಕೇಳಿರಲ್ಲ. ಈ ಪಾಸಿಟಿವ್ ಮೈಂಡ್ ಸೆಟ್ನ ಎಕ್ಸಾಮ್ ಹಾಲಲ್ಲಿ ಇರಬೇಕು, ಆವಾಗ ಯು ಕ್ಯಾನ್ ಅಟೆಂಡ್ ಇಟ್ ವೆರಿ ಈಸಿಲಿ. ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂದರೆ ಫಸ್ಟ್ 5 minutes ಯು ಸಿ ದ ಪೇಪರ್. ನೆಕ್ಸ್ಟ್ ಅವರು ಸ್ಟಾರ್ಟ್ ಅಂದಾಗ ಯು ಜಸ್ಟ್ ಕೀಪ್ ಫಸ್ಟ್ ಇಂಪಾರ್ಟೆನ್ಸ್ ಟು ದ ಏನಂತಾರೆ ವೆರಿ ಈಸಿ ಕ್ವೆಶನ್. ಐ ವಾಸ್ ಅಟೆಂಡಿಂಗ್ ಓನ್ಲಿ ದೋಸ್ ಕ್ವೆಶನ್ಸ್. ಲೈಕ್ ಪಾಲಿಟಿಯಲ್ಲಿ ರಿವೈಸ್ ಮಾಡ್ಕೊಂಡು ಹೋದರೆ ಪಾಲಿಟಿ ಯಾವಾಗಲೂ ಈಸಿ ಅನಿಸುತ್ತೆ. ಪಾಲಿಟಿ ಮತ್ತು ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು ಇವನ್ ಅಟೆಂಡ್ ಮಾಡ್ತಾ ಇದ್ದೆ.
ಅದಾದಮೇಲೆ ಬೇರೆ ಎಕನಾಮಿ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ ಏನಾದರೂ ಬೇರೆ ಕೇಳಿದರೆ ಐ ವಾಸ್ ಟೇಕಿಂಗ್ ಟೈಮ್. ಸೊ ಫಸ್ಟ್ 45 ಮಿನಿಟ್ಸಲ್ಲಿ 30 to 35 ಕ್ವೆಶನ್ಸ್ ವಿಚ್ ಆರ್ ವೆರಿ ಮಚ್ ಶೋರ್. ಅದರಲ್ಲಿ ಒಂದು 80% ಅಕ್ಯುರೇಸಿ ಇರುತ್ತೆ, ಅವು ರೈಟ್ ಆಗೇ ಆಗುತ್ತವೆ. ಈ ಥರ ಕ್ವೆಶನ್ಸ್ನ ಇನಿಷಿಯಲಿ ಅಟೆಂಡ್ ಮಾಡಿ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಅಂದರೆ 50-50 ಪ್ರೊಬಾಬಿಲಿಟಿ. ಈ ಒಂದೆರಡು ಆಪ್ಷನ್ ಗೊತ್ತು, 2 ಆಪ್ಷನ್ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿ ಇರ್ತೀರಲ್ಲ, ಅದರಲ್ಲಿ ಎಲಿಮಿನೇಟ್ ಮಾಡಿ ಮಾಡೋದು. ಈ ಥರ ಸೆಕೆಂಡ್ ರೌಂಡು. ಲಾಸ್ಟ್ ಥರ್ಡ್ ರೌಂಡ್ ಅಂದರೆ ಒಂದು 20 ಮಿನಿಟ್ಸು. ಆವಾಗ ಏನೂ ಗೊತ್ತಿರಲ್ಲ, ಕ್ವೆಶನ್ಸು ತುಂಬ ಕಷ್ಟ ಇರುತ್ತಲ್ಲ, ಆ 20 ಮಿನಿಟ್ಸಲ್ಲಿ ಅಂಥವನ್ನ ಅಟೆಂಡ್ ಮಾಡಬೇಕು. ಆವಾಗ ಯೂಸ್ ಸಮ್ ಲಾಜಿಕ್, ಯೂಸ್ ಸಮ್ ಕಾಮನ್ ಸೆನ್ಸ್, ಆ್ಯಂಡ್ ಎಸ್ಪೆಷಲಿ ಪ್ರಿಲಿಮ್ಸಿಗೆ ಓನ್ಲಿ ನಾಲೆಜ್ ಇಸ್ ನಥಿಂಗ್. ಯು ಮಸ್ಟ್ ಯೂಸ್ ಸಮ್ ಲಾಜಿಕ್, ಸಮ್ ಕಾಮನ್ ಸೆನ್ಸ್. ತುಂಬ ಕೆಲವೊಂದು ಕ್ವಶನು ಎಷ್ಟು ಕಾಮನ್ ಸೆನ್ಸ್ ಬೇಸ್ಡ್ ಇರುತ್ತೆ. ಲಾಸ್ಟ್ ಟೈಮು ಸ್ಕ್ವಿರಲ್ ಬಗ್ಗೆ ಕೇಳಿದ್ರು, ಅಂದರೆ ಅಳಿಲ್ ಬಗ್ಗೆ. ಅದ್ರ ಲಾಸ್ಟ್ ಟೈಮು ಪ್ರೆಷರ್ ಕುಕ್ಕರ್ ಬಗ್ಗೆ ಕೇಳಿದ್ರು. ಇಂಥದಕ್ಕೇನು ಅದ್ರ ಸ್ಕ್ವಿರಲ್ ಬಗ್ಗೆ ನಾವು ಝುವಾಲಜಿ ಥರ ಓದ್ಕೊಂಡು ಹೋಗೋ ನೆಸೆಸರಿ ಇರಲ್ಲ. ದಿಸ್ ಇಸ್ ಅ ಕ್ವೆಶನ್ ವಿಚ್ ಇಸ್ ಟೆಸ್ಟಿಂಗ್ ಯುವರ್ ಕಾಮನ್ ಸೆನ್ಸ್. ಈ ಥರ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್ ಒಂದು 4 ಇಲ್ಲ 5 ಇದ್ದೇ ಇರುತ್ತೆ. ಪ್ಲಸ್ ಲಾಜಿಕ್ ಅಂದರೆ ಅಲ್ಲೊಂದು 4 ಆಪ್ಷನ್ ಇರುತ್ತೆ. ಅವನೇನೋ ದೇವರ್ ಆಸ್ಕಿಂಗ್ ಅಬೌಟ್ ಸಮಥಿಂಗ್ ರಿಲೇಟೆಡ್ ಟು ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ತಿಳ್ಕೊಳ್ಳಿ. ಇನ್ನೂ ಮೂರು ಆಪ್ಷನಲ್ಲಿ ದ ನೇಮ್ಸ್ ವಿಲ್ ಬಿ ಸೌಂಡಿಂಗ್ ಲೈಕ್ ಏನೋ ನಾರ್ತ್ ಇಂಡಿಯಾ ಥರ. ಆವಾಗ ಈ ಥರ ಕಾಮನ್ ಸೆನ್ಸು, ಇದರಲ್ಲಿ ಸೌತ್ ಇಂಡಿಯನ್ ಫೆಮಿಲಿಯರಿಟಿ ಯಾವುದಿದೆ ಅದನ್ನು ಚೂಸ್ ಮಾಡೋಣ. ಈ ಥರ ಲೈಕ್ ಎಸ್ಪೆಷಲಿ ಪ್ರಿಲಿಮ್ಸು 100% ಯಾರಿಗೂ ಗೊತ್ತಿರಲ್ಲ. ಒಂದು 40 ಕ್ವೆಶನ್ನು 100% ಆಗಿ ಗೊತ್ತಿರೋದು ಬಹಳ ಕಡಿಮೆ. ಸೊ ಅದರಲ್ಲಿ ಲಾಜಿಕ್ಕು, ಸ್ಮಾರ್ಟ್ ಥಿಂಕಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ವಿಲ್ ಬಿ, ಈ ಥರ ಆ್ಯಕ್ಟಿಟ್ಯೂಡು ಡೆವಲಪ್ ಆಗೋದು ಓನ್ಲಿ ವೆನ್ ಯು ಹ್ಯಾವ್ ಇನ್ವೆಸ್ಟೆಡ್ ಯುವರ್ ಎಫಿಷಿಯಂಟ್ ಟೈಮ್ ಇನ್ ಸಾಲ್ವಿಂಗ್ ದ PYQs. ಇದನ್ನ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡೋದ್ರಲ್ಲಿ ಬರಲ್ಲ. PYQsನ ಸಾಲ್ವ್ ಮಾಡಿ ಅವರು ಯಾವ ರೀತಿ ಆಪ್ಷನ್ಸ್ನ ತೆಗಿತಾರೆ ಅಂತ. ಈಗ ನಮಗೆ ಹೆಂಗೆ ರೈಟ್ ಆನ್ಸರ್ನ ಹುಡುಕೋದು ಕಷ್ಟನೋ, ಅವರಿಗೂ ಕೂಡ ಒಂದು ಆಪ್ಷನ್ ಬಿಟ್ಟು ಇನ್ನೂ 3 ಆಪ್ಷನ್ನ ರಾಂಗ್ ಮಾಡೋದು. ಆಸ್ ಎ ಎಕ್ಸಾಮಿನರು, ಆಸ್ ಎ ಕ್ವೆಶನ್ ಪೇಪರ್ ಸೆಟ್ಟರು, ಅವರಿಗೂ 3 ಕ್ವೆಶನ್ ರಾಂಗ್ ಮಾಡೋದು ಬಹಳ ಕಷ್ಟ ಇರುತ್ತೆ. ಸೊ ಆ ಥರ ಮೈಂಡ್ಸೆಟ್ಟು, ಅವ್ರ ಮೈಂಡ್ಸೆಟ್ಟು, ಇವ್ರು ಹೆಂಗೆ ಇದೇ ಕ್ವೆಶನ್ನೇ ಕೇಳಿದ್ರು, ಆ ಥರ ಮೈಂಡ್ಸೆಟ್ಟಲ್ಲಿ ಯು ಸ್ಟಾರ್ಟ್ ಅನಲೈಸಿಂಗ್ ದ PYQs. ಸೊ PYQs ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮೇನ್ಸಲ್ಲಿ ಟೈಮ್ ಮ್ಯಾನೇಜ್ಮೆಂಟು, ಅದಕ್ಕೆ ಅಲ್ಲಿ ಏನು ಮಾಡೋದಕ್ಕಾಗಲ್ಲ. ಆ ವಿತಿನ್ 3 ಅವರ್ಸು 250 ಮಾರ್ಕ್ಸಿಗೆ ಬರೀಬೇಕು. ಅಷ್ಟು ಲೆಂತಿ ಪೇಪರು ಅಂದರೆ ಪ್ರಾಕ್ಟೀಸ್ ಇರಲೇಬೇಕು. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಮೇನ್ಸ್. ಆ್ಯಂಡ್ ಸೆಕೆಂಡ್ಲಿ ಆ ಡೈಲಿ ಅಂದರೆ ಫಸ್ಟ್ ಡೇ ಓನ್ಲಿ ಎಸ್ಸೆ ಇರುತ್ತೆ, ಸೆಕೆಂಡ್ ಡೇ GS1 GS2, ಥರ್ಡ್ ಡೇ GS3 GS4. ಸೊ ಸೆಕೆಂಡ್ ಡೇ GS2 ಬಂದಮೇಲೆ ಕೈ ಎಲ್ಲಾದರೂ ಬಾರ್ಕೊಂಡಿರುತ್ತೆ. ಯಾಕಂದರೆ 6 hours 7 hours ಅಟ್ಟೆ ಸ್ಟ್ರೆಚ್ ಬರೆಯೋದು ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಈ ಎಂಟೈರ್ ಜರ್ನಿಯಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಈಸ್ ಟು ರೈಟ್ ದ ಎಕ್ಸಾಮ್ ಫಾರ್ 6 hours ಕಂಟಿನ್ಯೂಸ್ಲಿ. ಸೊ ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆನೇ ಸಿಮ್ಯುಲೇಟರ್ ಥರ 6 hours 7 hours ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿರಬೇಕು. ತುಂಬ ಜನಕ್ಕೆ ಇದು ಕೈ ಬಾಧೆ ಬಂದುಬಿಟ್ಟು ನೆಕ್ಸ್ಟ್ ಡೇ ಎಥಿಕ್ಸ್ ಅಥವಾ ಎಕನಾಮಿಕ್ಸ್ ಬರೆಯೋದಕ್ಕೆ ಆಗ್ತಾ ಇರಲ್ಲ, ರಕ್ತ ಬರ್ತಾ ಇರುತ್ತೆ, ಬ್ಯಾಂಡೇಜ್ ಎಲ್ಲ ಇಟ್ಕೊಂಡ್ ಬಂದಿರ್ತಾರೆ. ಸೊ ಈ ಪ್ರಾಕ್ಟೀಸ್ನ ನೀವು ಮುಂಚೆನೇ ಸ್ಟಾರ್ಟ್ ಮಾಡಿ, ಎಸ್ಪೆಷಲಿ ವಿತ್ ರಿಗಾರ್ಡ್ಸ್ ಟು ಮೇನ್ಸ್. ಅಲ್ಲಿ ಹೋಗ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ದಟ್ ಈಸ್ ಸಮಥಿಂಗ್ ಇಟ್ ಕಾಂಟ್ ಬಿ ಡನ್. ಸೊ ಮುಂಚೆನೇ ಬ್ರೈನ್ ಸ್ಟೋಮ್ನ ಮಾಡಿ. PYQs ಎಲ್ಲರಿಗೂ ಎಲ್ಲದನ್ನು ಬರೆಯೋಕ್ಕಾಗಿಲ್ಲ ಅಂದರೆ ಯು ಜಸ್ಟ್ ಸ್ಟಾರ್ಟ್ ಬ್ರೈನ್ ಸ್ಟೋಮಿಂಗ್ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್. ಆ ಸ್ಪೀಡಲ್ಲಿ ತುಂಬ ಜನದು ಹ್ಯಾಂಡ್ ರೈಟಿಂಗ್ ವರ್ಸ್ಟ್ ಆಗ್ತಾ ಹೋಗುತ್ತೆ, ಈವನ್ ಇನ್ಕ್ಲೂಡಿಂಗ್ ಮೀ. ಬಟ್ ಪ್ರಾಕ್ಟೀಸ್ ಟು ಹ್ಯಾವ್ ಲೆಜಿಬಲ್ ಹ್ಯಾಂಡ್ ರೈಟಿಂಗ್. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಎಲ್ಲರಿಗೂ ಇರಲ್ಲ. ಸೊ ಲೆಜಿಬಲ್, ಅವ್ರಿಗೆ ನಾವು ಓದಿದ್ರೆ ಇದೇ ವರ್ಡ್ ಅಂತ ಅರ್ಥ ಆಗಬೇಕು. ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಸಾಕು. ಎನಿ ಅದರ್ ಕ್ವೆಶನ್ಸ್? ಕ್ವೆಶನ್ಸ್? ಮೇಡಮ್, ನೀವು ಯಾವ ಬುಕ್ಸ್ ಸಬ್ಜೆಕ್ಟ್ ವೈಸ್ ವಿಚ್ ಬುಕ್ಸ್ ಬುಕ್ಸ್ ಎಲ್ಲದು ಕಾಮನ್. ಪಾಲಿಟಿಗೆ ಲಕ್ಷ್ಮೀಕಾಂತು ಎಲ್ಲರದು. ಫಸ್ಟು NCERTs ಓದಿ. ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ ಇಫ್ ಪಾಸಿಬಲ್. ನೀವು ಸೈನ್ಸ್ ಬ್ಯಾಕ್ಗ್ರೌಂಡವ್ರು ಅಲ್ಲ ಅಂದರೆ NCERTs ಓದಿ. ಹಿಸ್ಟ್ರಿಗೆ NCERTs ಆರ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ 8th ಇಂದ 12th ತನಕ. ಅದಾದಮೇಲೆ ಇವನ್ ಎಕನಾಮಿಗೆ 11th and 12th ಇಸ್ ವೆರಿ ಇಂಪಾರ್ಟೆಂಟ್. ಪಾಲಿಟಿಗೆ ನಾನು NCERTs ಓದಿದ್ದಿಲ್ಲ. ಪಾಲಿಟಿ ಐ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಲಕ್ಷ್ಮೀಕಾಂತ್. ದೆನ್ ಜಿಯೋಗ್ರಫಿ ಅಲಾಂಗ್ ವಿತ್ NCERTs ಜೆಸಿ ಲಿಯೋಂಗ್ ಅಂತ ಒಂದು ಇಂಡಿಯನ್ ಜಿಯೋಗ್ರಫಿ ಒಂದು ಓದಿದೆ, ಬೇರೆ ಬುಕ್ಕು. ಪ್ಲಸ್ PMF IAS ಜಿಯೋಗ್ರಫಿ ನೋಟ್ಸ್ ಚೆನ್ನಾಗಿದೆ, ಅದು ನೋಡ್ಬೋದು. ಎನ್ವಿರಾನ್ಮೆಂಟ್ಗೆ ನಾನು ಏನೋ ಅಷ್ಟು ರೆಫರ್ ಮಾಡಿದ್ದಿಲ್ಲ ಸಿನ್ಸ್ ಐ ಡಿಡ್ ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್ ಅಂತ. ದೆನ್ ಎಕನಾಮಿಗೆ ಐದರ್ ಯು ಗೋ ಟು ಸಂಜೀವ್ ವರ್ಮಾ ಎಕನಾಮಿ ಸ್ಟ್ಯಾಂಡರ್ಡ್ ಬುಕ್ಕು, ಅಥವಾ ನಿತಿನ್ ಸಿಂಗಾನಿಯಾ ಅಥವಾ ರಮೇಶ್ ಸಿಂಗ್. ಈ ಮೂರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಸಂಜೀವ್ ವರ್ಮಾ ಇನಿಷಿಯಲಿ ಎಕನಾಮಿ ತುಂಬ ಕಷ್ಟ ಅನ್ಸೋರಿಗೆ ಸಂಜೀವ್ ವರ್ಮಾ ಇಸ್ ಅ ವೆರಿ ಗುಡ್ ಬುಕ್. ದೆನ್ ಹಿಸ್ಟ್ರಿ ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮು,
ಏನ್ಷಿಯಂಟ್ ಹಿಸ್ಟ್ರಿ ತುಂಬ ಜನ ಈಗ ಓದ್ತಿಲ್ಲ, ತುಂಬ ಜನ ತಮಿಳ್ನಾಡು ಹಿಸ್ಟ್ರಿ ಬುಕ್ ಓದ್ತಾರೆ. ನಾನು ಏನ್ಷಿಯಂಟ್ ಹಿಸ್ಟ್ರಿ ಓದಿದ್ದೆ, RS ವರ್ಮಾ ಮತ್ತು ಬಿಪಿನ್ ಚಂದ್ರ, ಇವ್ರದ್ದು ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ, ಓಲ್ಡ್ NCERTs ಓದಿದ್ದೆ. ತಮಿಳ್ನಾಡುದು ಹಿಸ್ಟ್ರಿ ಬುಕ್ನ ಓದ್ತಾರೆ ತುಂಬ ಜನ, ಬಟ್ ನಾನು ಅದನ್ನು ಓದಿಲ್ಲ. ಓಲ್ಡ್ NCERTs ಆರ್ ಈಕ್ವಲಿ ಗುಡ್ ಫಾರ್ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್. ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ನಾನು ಓನ್ಲಿ ಹಿಂದೂದು ಸೈನ್ಸ್ ಎಡಿಷನ್ ಬರುತ್ತೆ ಎವ್ರಿ ಸಂಡೇ. ಅದು ಬಿಟ್ಟರೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಎಕ್ಸ್ಪ್ಲೇನ್ಡ್ ಸೆಕ್ಷನ್ ಅಂತ ಬಂದಿದೆ, ಅದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನ ಕವರ್ ಮಾಡ್ತಾರೆ. ಅದು ಬಿಟ್ಟರೆ ವಿಷನ್ ಐಎಸ್ದು ಮಂತ್ಲಿ ಮ್ಯಾಗ್ಝಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಕವರ್ ಆಗೋದು ಇಷ್ಟೇ. ಸೊ ಒಂದು ಮ್ಯಾಗ್ಝಿನ್ಗೆ ರಿಸ್ಟ್ರಿಕ್ಟ್ ಆಗಿ ತುಂಬ ಜನ ಅದರಲ್ಲೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯು ಗೆಟ್ ರೆಸ್ಟ್ರಿಕ್ಟ್ ಟು ಒನ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ और ಒಂದು PT 365 ವಿಷನ್ದು ಇಯರ್ಲಿ PT 365 ಬರುತ್ತಲ್ಲ, ಈವನ್ ಇಟ್ ಈಸ್ ವೆರಿ ಗುಡ್. ಬೇರೆ ಎಲ್ಲ ಅಂದರೆ ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಸೌಭಾಗ್ಯ ಬೆಳ್ಗಿ ಮಠ ಅಂತ, ಅದರಲ್ಲೆಲ್ಲ ನಾನು ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಫಾಲೋ ಮೀ. ಎಥಿಕ್ಸಿಗೆ ತುಂಬ ಲೈಕ್ ಲೆಕ್ಸಿಕಾನ್ ಒಂದು ಬರುತ್ತೆ. ಇನ್ನೊಂದು DK ಬಾಲಾಜಿ ಅಂತ, ಅವರು ಕರ್ನಾಟಕದ್ದು IAS ಆಫೀಸರು, 2013 ಬ್ಯಾಚ್ ಅನ್ಸುತ್ತೆ ಮೇ ಬಿ, ಅವ್ರದ್ದೊಂದು ಬುಕ್ ಇದೆ. ಪ್ಲಸ್ಸು ಎಥಿಕ್ಸಿಗೆ ನಾನು ತುಂಬ ಮಾಡಿದ್ದೀನಿ ನೋಟ್ಸು, ಯಾಕಂದರೆ ಎಥಿಕ್ಸ್ ಆ್ಯಂಡ್ ಎಸ್ಸೈಸ್ ಅಗೇನ್ ಅ ಸಬ್ಜೆಕ್ಟ್ ವೇರ್ ಯು ಕ್ಯಾನ್ ಮೇಕ್ ಅ ಹೈ ಡಿಫ್ರೆನ್ಸ್. ಆ ನಿಟ್ಟಿನಲ್ಲಿ ಎಥಿಕ್ಸ್ಗೆ ಐ ಡಿವೋಟೆಡ್ ಮಚ್ ಆಫ್ ಮೈ ಟೈಮ್ ಇನ್ ಕಲೆಕ್ಟಿಂಗ್ ಕೇಸ್ ಸ್ಟಡೀಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಕೋಟ್ಸ್ ಆಗಿರ್ಬೋದು. ಸೊ ಯು ಕ್ಯಾನ್ ಫಾಲೋ ಲೆಕ್ಸಿಕಮ್ ಅಥವಾ DK ಬಾಲಾಜಿ ಅವ್ರದ್ದು ಬುಕ್ ಇದೆ ಅದು, ಇಲ್ಲಾಂದರೆ ವಾಜಿರಾಮ್ದು ಸ್ಪೈರಲ್ ಬೈಂಡೆಡ್ ಮೆಟೀರಿಯಲ್ ಇದೆ, ಅದು ಆನ್ಲೈನಲ್ಲಿ ಸಿಗುತ್ತೆ. ಅದು ಇಲ್ಲಾಂದರೆ ಇನ್ನೊಂದು ಎಥಿಕ್ಸ್ಗೆ ಅಂತ ಒಂದು ಫೇಮಸ್ ಲುಕ್ಮಾನ್ IASದು ಎಥಿಕ್ಸ್ ಬುಕ್ ಅಂತ ಬರುತ್ತೆ. ಲುಕ್ಮಾನ್ IAS ಇಸ್ ವೆರಿ ಗುಡ್ ಫಾರ್ ಎಥಿಕ್ಸ್. ಅವ್ರದ್ದು ಟೆಸ್ಟ್ ಸೀರೀಸು ಎಥಿಕ್ಸಿಗೆ ತುಂಬ ಚೆನ್ನಾಗಿದೆ ಅದ್ರದ್ದು. ಪ್ಲಸ್ ಎಥಿಕ್ಸಿಗೆ ತುಂಬ ಕರೆಂಟ್ ಅಫೇರ್ಸ್ದು ಡಾಟಾ, ಲೈಕ್ ಈಗ ಎಲ್ಲೋ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆಗಿರುತ್ತೆ ಅಥವಾ DC ಪಬ್ಲಿಕ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿರಲ್ಲ, ಈ ಥರದ್ದು ಎಕ್ಸಾಂಪಲ್ಸ್ನ ಯು ಕ್ಯಾನ್ ಕೋಟ್. ಆ್ಯಂಡ್ ಯು ಕ್ಯಾನ್ ಕೋಟ್ ದಟ್ ಲೈಕ್ ಡೈಲಿ ನಮ್ಮದು ಕರೆಂಟ್ ಅಫೇರ್ಸ್ದು ಲೀಡರ್ಸ್ ಏನಾದರೂ ಬಂದಿರುತ್ತೆ. ಸಿವಿಲ್ ಸರ್ವೆಂಟ್ಸಲ್ಲಿ ಬೆಟರ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಸಿವಿಲ್ ಸರ್ವೆಂಟ್ಸು ಏನಾದರೂ ಹೊಸ ಇನಿಷಿಯೇಟಿವ್ ಮಾಡಿದರೆ ದಟ್ ಈಸ್ ಸಮಥಿಂಗ್ ವೆರಿ ಪೀಪಲ್ ಫ್ರೆಂಡ್ಲಿ ಆ್ಯಂಡ್ ವೆರಿ ಯೂನಿಕ್, ಆ ಥರದ್ದು ದೇ ಯೂಸ್ ಟು ಅಪ್ಡೇಟ್. ಆ ಥರ ವೆಬ್ಸೈಟ್ಸ್ನ ಯು ಕೀಪ್ ಫಾಲೋಯಿಂಗ್ ಫಾರ್ ಎಥಿಕ್ಸ್. ಎನಿ ಮೋರ್? Ma'am, I have 3 questions. Good. I have 3 questions. The first is, UPSC syllabus is vast. How much time is required to complete the whole syllabus? And secondly, how to choose the optional subject? Thirdly, who is your biggest inspiration? ಥರ್ಡ್ಲಿ Inspiration. Who is the inspiration? ಸಿಲೆಬಸ್ ತುಂಬ ವಾಸ್ಟ್ ಇದೆ. ದಟ್ ಈಸ್ ಸಮಥಿಂಗ್ ಫಸ್ಟ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದಟ್ ಸಿಲೆಬಸ್ ಇಸ್ ವೆರಿ ವಾಸ್ಟ್ ಈವನ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್. ಸೊ ಫಸ್ಟು ಸಿಲೆಬಸ್ನ ಅನಲೈಸ್ ಮಾಡಿ ಎಷ್ಟು ವಾಸ್ಟ್ ಇದೆ ಅನ್ನೋದನ್ನ ತಿಳ್ಕೊಳೋದಕ್ಕೆ ಒಂದು 10 to 15 days ಯು ಜಸ್ಟ್ ಕೀಪ್ ರೀಡಿಂಗ್ ದ ಸಿಲೆಬಸ್ ಟು ಮೇಕ್ ತುಂಬ ಫೆಮಿಲಿಯಾರಿಟಿ ಬಿಲ್ಡಪ್ ಮಾಡ್ಕೊಳೋದಕ್ಕೆ. ಸೊ ಫಸ್ಟ್ಲಿ ಸ್ಟಾರ್ಟ್ ಅನಲೈಸಿಂಗ್ ದ ಸಿಲೆಬಸ್, ಸೆಕೆಂಡ್ಲಿ PYQs. ಸಿಲೆಬಸ್ ವಾಸ್ಟ್ ಇದೆ ಅಂತ ಇನಿಷಿಯಲಿ ಅನಿಸುತ್ತೆ, ಬಟ್ ನೀವು ಅದು ಬುಕ್ಸ್ ಎಲ್ಲ ಲಿಮಿಟೆಡ್ ರಿಸೋರ್ಸ್ಗೆ. ಈಗ ಡೆಲ್ಲಿಯಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ, ಈಗ GS1ಗೆ ಒಂದು 10 ಕೋಚಿಂಗ್ ಇನ್ಸ್ಟಿಟ್ಯೂಟ್ ರೆಫರ್ ಮಾಡ್ತಿರ್ತಾರೆ, GS2ಗೆ ಒಂದು 10, ಈ ಥರ ಮಾಡಿ ದೇ ಯೂಸ್ ಟು ಮೇಕ್ ಸೋ ಮಚ್ ಆಫ್ ಕಾಂಪ್ಲೆಕ್ಸಿಟಿ. ಬಟ್ ಅದೇ ಸಿಲೆಬಸ್ನ ಒಂದು ರಿಸ್ಟ್ರಿಕ್ಟೆಡ್ ಮೆಟೀರಿಯಲ್ಗೆ ನೀವು ಇಟ್ಕೊಂಡ್ರೆ ಈವನ್ ಯು ಕ್ಯಾನ್ ಮೇಕ್ ಇಟ್ ಅ ವೆರಿ ಸಿಂಪಲ್. ಸೊ ಕೀಪ್ ದ ಮೆಟೀರಿಯಲ್ ವೆರಿ ಸಿಂಪಲ್, ಡೋಂಟ್ ರೀಡ್ ಎವ್ರಿಥಿಂಗ್ ದಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಹಿಸ್ಟ್ರಿಗೆ ಇದೊಂದು ಬುಕ್ಕು, ಅದಾದ್ಮೇಲೆ ನಾನು ಬೇರೆ ರೆಫರ್ ಮಾಡಲ್ಲ. GS1, GS2, GS3ಗೆ ನಾನು ಪ್ರಿಲಿಮ್ಸ್ಗೆ ಯಾವ ಬುಕ್ಸ್ ರೆಫರ್ ಮಾಡಿದ್ನೋ ಅದನ್ನಷ್ಟೇ ನಾನು ಓದಿರೋದು, ಎಕ್ಸೆಪ್ಟ್ ಎಥಿಕ್ಸ್ಗಷ್ಟೇ ನಾನು ರೆಫರ್ಡ್ ವಾಜಿರಾಮ್ ಆ್ಯಂಡ್ ಲುಕ್ಮಾನ್. ಸೊ ಡೋಂಟ್ ಡೂ ದಟ್. ಎಸ್ಪೆಷಲಿ ಮೇನ್ಸ್ ಆ ಟೈಮಲ್ಲಿ ತುಂಬ PDF ಬರುತ್ತೆ, ಎಲ್ಲದೂ PDF, ಪ್ರೊಬಬಲ್ ಟಾಪಿಕ್ಸ್ ಅಂತ ಇದೇ ಬರುತ್ತೆ ಅಂತ, ಫೋರಮ್ದು ಒಂದು 10 PDF, ವಾಜಿರಾಮ್ದು, ವಿಷನ್ದು, ಈ ಥರ ಎಲ್ಲ ಬರುತ್ತೆ. ಈ ಥರ ಮಾಡ್ಕೊತ ಹೋದಾಗ ಸಿಲೆಬಸ್ ಭಾಳ ವಾಸ್ತು, ಎಷ್ಟು ಓದಿದ್ರು ಮುಗಿತಿಲ್ಲ ಅನಿಸುತ್ತೆ. ಸೊ ಒಂದು ಕೀವರ್ಡ್ ತೊಗೊಳ್ಳಿ. ಈಗ ಫೆಡ್ರಲ್ ಸ್ಟ್ರಕ್ಚರ್ ಅಂತ GS2 ಅಲ್ಲಿ ಏನೋ ಬಂದಿದೆ ಅಂದರೆ ಅದಕ್ಕೆ ಎಷ್ಟು ಬೇಕು, ಅದ್ರ ರಿಲೇಟೆಡ್ ಕಮಿಟೀಸ್ ಏನು ರೆಕಮೆಂಡ್ ಮಾಡಿದೆ, ಅದ್ರ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು, ಒಂದು A4 ಶೀಟಲ್ಲಿ ನೋಟ್ಸ್ ಮಾಡ್ಕೊತ ಹೋಗಿ, ಇಲ್ಲ ಸ್ಪೈರಲ್ ಬೈಂಡಲ್ಲಿ ನೋಟ್ಸ್ ಮಾಡ್ಕೊತ ಹೋಗಿ. ಕೀಪ್ ಯುವರ್ ನೋಟ್ಸ್ ವೆರಿ ಸಿಂಪಲ್. ಎಕ್ಸೆಪ್ಟ್ ಆಪ್ಷನಲ್ಲು
ನಿಮ್ಮದು ಮೇಜರ್ ಇದು GS ನೋಟ್ಸ್ ಇರುತ್ತಲ್ಲ ಅದನ್ನು ವೆರಿ ಸಿಂಪಲ್ ಆಗಿ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ. ದೇ ವಿಲ್ ಬಿ ಆಸ್ಕಿಂಗ್ ಯು ಟು ರೈಟ್ ಫಾರ್ 150 ವರ್ಡ್ಸ್ ಆರ್ 200 ಅಥವಾ 250 ವರ್ಡ್ಸ್. ಅವ್ರು ನಿಮಗೆ ಕತೆ ಬರೀರಿ ಅಂತ 10-15 ಪೇಜ್ ಕೊಟ್ಟಿರಲ್ಲ ಒಂದೊಂದು ಕ್ವಶನ್ಗೆ. ಸೊ ರಿಸ್ಟ್ರಿಕ್ಟೆಡ್ ವರ್ಡ್ಸಲ್ಲಿ ಯು ಹ್ಯಾವ್ ಟು ಗಿವ್ ದ ಬೆಸ್ಟ್ ಆನ್ಸರ್ಸ್. ಸೊ ಅದಕ್ಕೆ ನೋಟ್ಸ್ ಮಾಡೋಬೇಕಿದ್ರೆ ಬೆಸ್ಟ್ ನೋಟ್ಸ್ ಯು ಹ್ಯಾವ್ ಟು ರೈಟ್. ಅಂದರೆ ಈಗ ಸಪೋಸ್ ಒಂದು ಟಾಪಿಕ್ ಚೋಷಿ ಮಾಡಿದ ಲ್ಯಾಂಡ್ ಸ್ಲೈಡಿಂಗ್ ಇದೇ ಟಾಪಿಕ್ ಅಂತಲೇ ತಿಳ್ಕೊಳ್ಳಿ. ಇದರಲ್ಲಿ ಕ್ವಶನ್ ಬರ್ತಾ ಇದೆ ಎಕ್ಸಾಮಲ್ಲಿ ಮೇನ್ಸ್ಗೆ, ನೀವೇನೇನು ಬರಿಬೋದು ಅದನ್ನು ನೀವು ನೋಟ್ಸ್ ಮಾಡೋಬೇಕಾದ್ರೆ ಥಿಂಕ್ ಮಾಡಬೇಕು. ಜೋಶಿ ಮಾಡಿದ್ದು ಜಿಯೋಗ್ರಫಿಕಲಿ ಹಿಮಾಲಯನ್ ಟೆಕ್ಟೋನಿಕ್ ಸೆಸ್ಮಿಕ್ ಝೋನ್ 5 ಇದೆ, ಆ ಥರ ಒಂದು ಮ್ಯಾಪು. ಇದಕ್ಕೆ ಈ ಕಮಿಟೀಸ್ ಆಲ್ರೆಡಿ ರೆಕಮೆಂಡ್ ಮಾಡಿತ್ತು, ಅಲ್ಲಿ ಅರ್ಬನೈಸೇಷನ್ ಇಷ್ಟೇ ರಿಸ್ಟ್ರಿಕ್ಟ್ ಇರಬೇಕು ಅಂತ, ಈ ಥರ ಮ್ಯಾಪು. ಅದ್ರ ಜೊತೆಗೆ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು, ಅಲ್ಲಿ ಸೊ ಆ್ಯಂಡ್ ಸೋ ಹೆವಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ. ಈ ಥರ ಎನ್ರಿಚ್ಡ್ ನೋಟ್ಸ್ನ ನೀವು ಆಲ್ರೆಡಿ ಇಟ್ಕೊಂಡು ಆ ನೋಟ್ಸು ವೆರಿ ಲಿಮಿಟೆಡ್ ಆಗಿ ಲಿಮಿಟೆಡ್ ವರ್ಡ್ಸಲ್ಲಿ ಇದ್ದರೆ ಯು ಕ್ಯಾನ್ ಗೆಟ್ ವೆರಿ ಗುಡ್ ಸ್ಕೋರಿಂಗ್ ವೈಲ್ ಯು ಆರ್ ರೈಟಿಂಗ್ ಮೇನ್ಸ್. ಸೊ ನೋಟ್ಸ್ನ ರಿಸ್ಟ್ರಿಕ್ಟ್ ಮಾಡ್ಕೊಡಿ. ಸಿಲೆಬಸ್ ಇಸ್ ಸಮಥಿಂಗ್ ಯು ಕಾಂಟ್ ಚೇಂಜ್. ಸಿಲೆಬಸ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಕೈಲಾಗಲ್ಲ, ಬಟ್ ನೋಟ್ಸ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ ಯು ಸ್ಟಾರ್ಟ್ ರೆಫರಿಂಗ್ ಟು ವೆರಿ ಲಿಮಿಟೆಡ್ ಸಿಲೆಬಸ್. ಯುವರ್ ಸೆಕೆಂಡ್ ಕ್ವೆಶನ್ ವಾಸ್ ಕರೆಂಟ್ ಅಫೇರ್ಸ್. what to cover the current affairs? ಕರೆಂಟ್ ಅಫೇರ್ಸು ಇನಿಷಿಯಲಿ ತುಂಬ ಅನಿಸುತ್ತೆ, ಲೈಕ್ ಹಿಂದೂನೇ ಆಗಿರಲಿ ತುಂಬ ಜನಕ್ಕೆ ಅದು ಅರ್ಥನೇ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನೇ ಅಷ್ಟು ಇಂಗ್ಲೀಷ್ ಮೀಡಿಯಮಿಂದ ಓದ್ಕೊಂಡು ಹೋಗಿದ್ರು ನನಗೂ ಹಿಂದೂ ಇನಿಷಿಯಲಿ ಭಾಳ ಕಷ್ಟ ಅನಿಸ್ತಿತ್ತು. ಸೆಕೆಂಡ್ಲಿ ಅದಕ್ಕೆ ಏನು ಮಾಡಬೇಕು ಅಂದರೆ ತುಂಬ ಜನ ಏನು ಮಾಡ್ತಾರೆ, ಶಾರ್ಟ್ಕಟ್ ಆಗಿ ದೇ ಸ್ಟಾರ್ಟ್ ಸೀಯಿಂಗ್ ದ ನ್ಯೂಸ್ ಪೇಪರ್ ಅನಾಲಿಸಿಸ್. ಒಂದು ಅರ್ಧ ಗಂಟೆಯಲ್ಲಿ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿರ್ತಾರೆ ಎಲ್ಲ ಕೋಚಿಂಗ್ ಅವರು, ಅದನ್ನು ರೆಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆ್ಯಂಡ್ ಯು ಡೋಂಟ್ ಕಮಿಟ್ ಸಚ್ ಅ ಮಿಸ್ಟೇಕ್. ಒಬ್ಬ IAS ಆಗೋಂಗೆ IPS ಆಗೋಂಗೆ ಒಂದು ನಾರ್ಮಲ್ ನ್ಯೂಸ್ ಪೇಪರ್ನ ಸ್ವಂತವಾಗಿ ಅನಲೈಸ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಬೇರೆಯವ್ರ ವಿಡಿಯೋ ನೋಡ್ತಿದ್ದಾನೆ ಅಂದರೆ ದಿಸ್ ಇಸ್ ಅ ಫೂಲಿಶ್ನೆಸ್. ಸೊ ಡೋಂಟ್ ಡೂ ದಟ್. ಇನಿಷಿಯಲಿ ಕಷ್ಟ ಆಗುತ್ತೆ, ಇನಿಷಿಯಲಿ ಎಡಿಟೋರಿಯಲ್ಸ್ ಓದೋದು ಇದೆಲ್ಲ ಬಹಳ ಕಷ್ಟ ಆಗುತ್ತೆ, ಬಟ್ ಇನ್ವೆಸ್ಟ್ ಮಾಡಿ ಇನಿಷಿಯಲ್ ಟೈಮ್, ಟೇಕ್ ಟೈಮ್ ಒಂದು 2 to 3 hours ಡೈಲಿ ಓದ್ತಾ ಇರಿ ನ್ಯೂಸ್ ಪೇಪರು. ಅದಾದಮೇಲೆ ನ್ಯೂಸ್ ಪೇಪರ್ ಓದೋದು ನಿಮಗೊಂದು ಆ ಹಿಡ್ತಾ ಸಿಕ್ತು ಅಂದರೆ ಒಂದು 2-3 months ಆದಮೇಲೆ ಯು ವಿಲ್ ಬಿ ಕಂಪ್ಲೀಟಿಂಗ್ ದ ಸೇಮ್ ನ್ಯೂಸ್ ಪೇಪರ್ ವಿತ್ ಲೆಸ್ ದೆನ್ 30 minutes. ಈಗ ನನಗೆ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಕೊಟ್ಟರೆ ನಾನು 2 ಪೇಪರ್ನ ಲೆಸ್ ದೆನ್ 40 minutes ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ಈಗ ಗೊತ್ತು ಯಾವುದು ಬರುತ್ತೆ, ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತ. ಫಸ್ಟು ನ್ಯೂಸ್ ಪೇಪರಲ್ಲಿ ಅದನ್ನು ತಿಳ್ಕೊಳ್ಳಿ. ಈಗ ಪಾಲಿಟಿಕಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಇರುತ್ತೆ, ಅವ್ರು ಇವ್ರಿಗೆ ಹಂಗಂದ್ರು, ಇದು ಅದು ಆಯಿತು, ಕಮ್ಯುನಲ್ ಇಶ್ಯೂಸ್ ಇರುತ್ತೆ, ಎಲ್ಲದೂ ಓದಬೇಕಂತ ಇಲ್ಲ. ಎಡಿಟೋರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ನ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಸಮಥಿಂಗ್ ಅ ಬರ್ನಿಂಗ್ ನ್ಯಾಷನಲ್ ಇಶ್ಯೂ ಇಸ್ ವೆರಿ ಇಂಪಾರ್ಟೆಂಟ್. So cover the newspaper accordingly with the syllabus and start making interlinkage. In newspaper ಅಲ್ಲಿ ಏನೋ ಓದಿರ್ತೀರಾ ಅದನ್ನು immediately you have to apply to your static notes. Like example, ಈಗ ಸಮಥಿಂಗ್ ಮೊನ್ನೆ ಎಲ್ಲ ಡಿಸ್ಕಷನ್ ಆಗ್ತಿತ್ತು, ರಿಸರ್ವೇಷನ್ 65% ರಿಸರ್ವೇಷನ್ ಸಮ್ ಸ್ಟೇಟ್ಸಲ್ಲಿ ಕೊಡಬೇಕು ಅಂತ ಹೇಳ್ತಿದ್ರು. ಲೈಕ್ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಪ್ರಕಾರ 50% ರಿಸರ್ವೇಷನ್ ಇದೆ. ಇದನ್ನು ನೀವು ಎಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಓದೋದನ್ನು ಅಲ್ಲೇ ಇಟ್ಕೊಂಡ್ರೆ ಇವಾಗ ನಾಲೆಜ್ ವಿಲ್ ಗೆಟ್, ನಾನು ಅವಾಗ ಹೇಳಿದಂಗೆ ರೆಸ್ಟೆಡ್ ಹೋಗುತ್ತೆ. ಸೊ ಅದನ್ನು ಮೇನ್ಸಲ್ಲಿ ಎಲ್ಲ ಅಪ್ಲೈ ಮಾಡ್ಬೋದು, ಅಥವಾ ಇಂಟರ್ವ್ಯೂ ಎಲ್ಲ ಇದೇ ಕ್ವೆಶನ್ ಕೇಳಿದರೆ ನಾನು ಯಾವ ರೀತಿ ಆನ್ಸರ್ ಮಾಡ್ಬೋದು, ಈ ಥರ ಆ್ಯಕ್ಟಿವ್ ಲರ್ನಿಂಗ್ ಇರಬೇಕು. ಸೊ ಅದೇ ಆ ರಿಸರ್ವೇಷನ್ ಇಶ್ಯೂಸ್ನ ಯು ಕ್ಯಾನ್ ಯೂಸ್ ಇನ್ ಸೆಂಟ್ರಲ್ ಸ್ಟೇಟ್ ಪಜಲ್, ಅಥವಾ ಯು ಕ್ಯಾನ್ ಯೂಸ್ ಇನ್ ಎಥಿಕ್ಸ್ ಈ ಥರ, ಅಥವಾ ಇವನ್ ಇನ್ ದ ಎಸ್ಸೆ. ಲೈಕ್ ಏನೇ ಒಂದು ಲಿಮಿಟೆಡ್ ಆಗಿ ಓದಿದ್ರು ಲಿಮಿಟೆಡ್ ಕಂಟೆಂಟ್ನ ಯು ಮಸ್ಟ್ ಬಿ ಹ್ಯಾವ್ ದಟ್ ಆ್ಯಪ್ಟಿಟ್ಯೂಡ್ ಟು ಯೂಸ್ ಇನ್ ವೇರಿಯಸ್ ವೇ. ಓಕೆ, ಆ್ಯಂಡ್ ಅಲಾಂಗ್ ವಿತ್ ನ್ಯೂಸ್ ಪೇಪರ್ ಯಾವುದಾದ್ರೂ ಒಂದು ಡೈಲಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ, ಐದರ್ ವಿಷನ್ ಯಾವುದಾದ್ರೂ ಆಗಿರ್ಬೋದು, ಡೈಲಿ ಒಂದು ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ. ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ ಅಟ್ ವೇರಿಯಸ್ ಸ್ಟೇಜಸ್. ಸಣ್ಣೋಳಿದ್ದಾಗ ಸ್ವಾಮಿ ವಿವೇಕಾನಂದ ಆ್ಯಂಡ್ ಅಬ್ದುಲ್ ಕಲಾಂ ಅವರ್ ಮೈ ಇನ್ಸ್ಪಿರೇಷನ್. ಈವನ್ ನೌ ದೇ ಆರ್ ಮೈ ಇನ್ಸ್ಪಿರೇಷನ್. ಬಟ್ ಈಗ ಡೈಲಿ ನಾರ್ಮಲ್ ಪೀಪಲ್ ನೋಡಿದಾಗೂ ಕೆಲವೊಂದ್ಸಲಿ ಇನ್ಸ್ಪೈರ್ ಆಗುತ್ತೆ. ನಿನ್ನೆ ಒಂದು IAS ಬಾಬಾದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇತ್ತು, ಅಲ್ಲಿ ಒಬ್ರು ಮೇಡಮ್ ಬಂದಿದ್ರು, ಮೇಘನಾ ಅಂತ. ಶಿ ಕ್ಲಿಯರ್ಡ್ ದಿಸ್ ಟೈಮ್ ವಿತ್ ಅರೌಂಡ್ 800 ರ್ಯಾಂಕ್. ಸೊ ಲಾಸ್ಟ್ ಇಯರ್ ಅವ್ರು ಕ್ಲಿಯರ್ ಮಾಡಿದ್ರು ವಿತ್ ಸಮ್ 500 ರ್ಯಾಂಕ್. ಅದ್ರ ಲಾಸ್ಟ್ ಇಯರು ಒಂದು 450 ರ್ಯಾಂಕಲ್ಲಿ. ಶಿ ಈಸ್ ವಿಷುವಲಿ ಚಾಲೆಂಜ್ಡ್, ಅವರಿಗೆ ಕಣ್ಣು ಕ್ಲಿಯರಾಗಿ ಕಾಣಲ್ಲ. ಡಿಸ್ಪೈಟ್ ಆಫ್ ದಿಸ್ ಸೆಟ್ ಬ್ಯಾಕ್ ಶಿ ಕೆಪ್ ಕ್ಲಿಯರಿಂಗ್ ದಿಸ್ ಎಕ್ಸಾಮ್. ನಮ್ಗೆ ಇಷ್ಟೆಲ್ಲ ಇದ್ರೂ ಟು ರೈಟ್ ದಿಸ್ ಎಕ್ಸಾಮ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ವಿತ್ ದಟ್ ಡಿಸೇಬಿಲಿಟಿ ಶಿ ಕ್ಲಿಯರ್ಡ್. ಸೊ ಈ ಥರ ಡೈಲಿ ವೈಸು ಇನ್ಸ್ಪಿರೇಷನ್ ಆಗುತ್ತೆ. ಎಷ್ಟೊಂದು ಫಾರ್ಮರ್ಸ್ ನೋಡಿದಾಗ, ಎಷ್ಟೊಂದು ಡೈಲಿ ವೇಜ್ ವರ್ಕರ್ಸ್ನ ನೋಡಿದಾಗ, ನಮ್ಮ ಮನೆ ಕೆಲಸದಮ್ಮನ ನೋಡಿದಾಗ, ಈ ಥರ.
ಸೊ ಡೋಂಟ್ ಆಲ್ವೇಸ್ ಥಿಂಕ್ ಇನ್ಸ್ಪಿರೇಷನ್ ವಿಲ್ ಕಮ್ ಆನ್ ಫ್ರಮ್ ದ ಪೀಪಲ್ ಹೂ ಆರ್ ಅಟ್ ವೆರಿ ಹೈ ಲೆವೆಲ್ ಅಂತ. ಎಷ್ಟೊಂದು ಜನ ನಮ್ಮ ಕಣ್ಮುಂದೆನೇ ಡೈಲಿ ಬೇಸಿಸ್ ಕಷ್ಟಪಡ್ತಾ ಇರ್ತಾರೆ, ಅದರಲ್ಲೂ ವಿ ಕ್ಯಾನ್ ಸ್ಟಾರ್ಟ್ ಇನ್ಸ್ಪೈರಿಂಗ್. ಆ್ಯಂಡ್ ಇನ್ಸ್ಪಿರೇಷನ್ ಇಸ್ ಸಮಥಿಂಗ್ ಅದರಲ್ಲಿ 2 ಥರ ಇರುತ್ತೆ, ಒಂದು ಇಂಟ್ರೆನ್ಸಿಕ್ಕು, ಇನ್ನೊಂದು ಎಕ್ಸ್ಟ್ರೆನ್ಸಿಕ್ಕು. ಇಂಟ್ರೆನ್ಸಿಕ್ ಅಂದರೆ ನಮ್ಮೊಳಗೆ ಸ್ಫೂರ್ತಿ ಇಟ್ಕೊಂಡು ಮುಂದೆ ಹೋಗೋದು, ಅಂದರೆ ದೇರ್ ಈಸ್ ಆಲ್ವೇಸ್ ಎ ಫೈರ್ ಇನ್ಸೈಡ್. ಎಕ್ಸ್ಟ್ರೆನ್ಸಿಕ್ ಅಂದರೆ ಇನ್ನೊಬ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗೋದು. ಈಗ ನೀವು ನನ್ನನ್ನು ನೋಡಿ ಈಗ ಇನ್ಸ್ಪೈರ್ ಆಗ್ತೀರಾ, ದಿಸ್ ವಿಲ್ ಬಿ ಫಾರ್ ಲೆಸ್ ದೆನ್ 2 days 3 days. ಇವತ್ತೇನೋ ಬಂದು ಹೇಳಿದ್ರು ಆ ಹುಮ್ಮಸ್ಸಲ್ಲಿ ಇವತ್ತು ಓದ್ತೀರಾ, ಆಮೇಲೆ ಮುಗ್ದೋಗುತ್ತೆ ಅದು. ಆದರೆ ಒಳಗೆ ಫೈರ್ ಇದ್ದರೆ, ಒಳಗಡೆಯಿಂದ ಇನ್ಸ್ಪೈರ್ ಆಗಿದ್ರೆ, ಯು ವಿಲ್ ಬಿ ಕೀಪ್ ಆನ್ ರೀಡಿಂಗ್ ಇರ್ರೆಸ್ಪೆಕ್ಟಿವ್ ಆಫ್. ನಾನು ಬಂದು ನಿಮ್ಮ ಕೈಲಿ ಆಗ್ತಾಯಿಲ್ಲೋ ಆಗಲ್ಲ ಅಂದರೂ ಯು ವಿಲ್ ಬಿ ಕೀಪ್ ಆನ್ ರೀಡಿಂಗ್. ಸೊ ಒಳಗಡೆಯಿಂದ ಇನ್ಸ್ಪಿರೇಷನ್ ಇರಬೇಕು ಆಲ್ವೇಸ್. ಸೊ ಹ್ಯಾವ್ ದಟ್ ಫೈರ್ ವಿತ್ ಇನ್ ಯುವರ್ ಸೆಲ್ಫ್. ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಇನ್ಸ್ಪೈರ್. Extrinsic inspiration to shelf life is very short. So be inspired within yourself. Okay? Any other questions? CSET paper prelims ಅದರ ಪ್ಯಾಸೇಜ್ ಟೈಪ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನ ಯಾವ ಥರ ಅನಲೈಸ್ ಮಾಡ್ಕೋಬೇಕು? ಪ್ಯಾಸೇಜ್ ಟೈಪ್ ಕ್ವಶನ್ಸ್ ಇದು ಒಂದು ಪ್ಯಾಟ್ರನ್ ಇದೆ. 1 year ಪ್ಯಾಸೇಜಸ್ ಕಷ್ಟ ಕೊಟ್ಟರೆ ಆ ಇಯರ್ ಮ್ಯಾಥಮೆಟಿಕ್ಸ್ ಈಸಿ ಇರುತ್ತೆ, ಅಂದರೆ ಕ್ವಾಂಟ್ ಮತ್ತು ಲಾಜಿಕಲ್ ರೀಸನಿಂಗು. ಇಲ್ಲ ಪ್ಯಾಸೇಜಸ್ ಈಸಿ ಕೊಟ್ಟಿದ್ರು ಅಂದರೆ ರೀಸನಿಂಗು ಅಥವಾ ಕ್ವಾಂಟು ಕಷ್ಟ ಇರುತ್ತೆ. ಲಾಸ್ಟ್ ಇಯರ್ ನೋಡಿ ಪ್ಯಾಸೇಜಸ್ ವರ್ ವೆರಿ ಈಸಿ ಬಟ್ ಆ್ಯಪ್ಟಿಟ್ಯೂಡ್ ವಾಸ್ ವೆರಿ ಟಫ್. ಈ ಇಯರು ಮ್ಯಾಥ್ಸ್ ಪ್ರಾಬ್ಲಮ್ ಈಸಿ ಇದೆ ಬಟ್ ಪ್ಯಾಸೇಜಸ್ ಕಷ್ಟ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಇಂಗ್ಲೀಷ್ನ ಯು ಸ್ಟಾರ್ಟ್ ರೀಡಿಂಗ್. ಇಂಗ್ಲೀಷ್ ನ್ಯೂಸ್ ಪೇಪರ್ನೇ ಓದಿ. ಕನ್ನಡ ನೀವು KPSC ಬರೀತಿದ್ರು ಸಹ ಕನ್ನಡ ನ್ಯೂಸ್ ಪೇಪರ್ ಓದ್ತಿದ್ದೀರ ಅಂದರೆ ಅಲಾಂಗ್ ವಿತ್ ದಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ನೇ ಓದಿ. ಯಾಕೆಂದರೆ ಲೆಂತಿ ಪ್ಯಾಸೇಜಸ್ಸು ವಿತ್ ಸಚ್ ಅ ಡಿಫಿಕಲ್ಟ್ ವರ್ಡ್ಸು ಆ ಮೂಮೆಂಟ್ ಅನಲೈಸ್ ಮಾಡೋದು ಬಹಳ ಕಷ್ಟ ಆಗಿದೆ. ಸೊ ಹ್ಯಾವ್ ಅ ಟಚ್ ವಿತ್ 1 ಇಂಗ್ಲೀಷ್ ಡೈಲಿ ನ್ಯೂಸ್ ಪೇಪರ್. ಓಕೆ, ದೆನ್ ಯು ಸ್ಟಾರ್ಟ್ ರೀಡಿಂಗ್ ಸಮ್ novels or any non-fiction books exclusively written in English. ಇದು ಕೆಲವೊಬ್ರಿಗೆ ಏನು ಅನ್ಸುತ್ತೆ, ಕೆಲವೊಬ್ರಿಗೆ ತುಂಬ ಕನ್ನಡ. Even I agree, Kannada is our mother tongue, but we have to equally agree that English is a universal language. ನೀವು ಅಮೇರಿಕಾದಲ್ಲಿ ಹೋಗಿ ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕಂದ್ರೆ ನೀವು ಇಂಗ್ಲೀಷಲ್ಲಿ ಕಲ್ಕೊಂಡೇ ಹೋಗಿರ್ಬೇಕು. ಸೊ ಇಂಗ್ಲೀಷ್ನ ಅದನ್ನ ಯಾವುದೋ ಒಂದು ಅದಕ್ಕೆ ಮಲತಾಯಿ ಧೋರಣೆನ ತೋರಿಸ್ಬೇಡಿ. accept that this is also a kind of language. This language is very much important for getting a national or international recognition ಅಂತ. ಸೊ ಕನ್ನಡದಲ್ಲಿ ನಾವೆಲ್ಸ್ ಓದ್ತಿದ್ದೀರಾ, ಕನ್ನಡದಲ್ಲಿ ಯಾವುದೇ ಪುಸ್ತಕಗಳನ್ನ ಓದ್ತಿದ್ದೀರಾ ಅಂದರೆ ಅದ್ರ ಜೊತೆಗೆ ಇಂಗ್ಲೀಷನ್ನ ಓದಿ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಓದಿ. ನಮ್ಮ ಕನ್ನಡದು ಒಳ್ಳೊಳ್ಳೆ ಲೇಖಕರನ್ನ ಅಥವಾ ಪೋಯಟ್ಸ್ನ ನೋಡಿ, ಲೈಕ್ ಇವನ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಎಷ್ಟೋ ಬುಕ್ಸ್ ಇಂಗ್ಲೀಷಲ್ಲೂ ಸಹ ಇದೆ. ಸೊ ಹಲವು ಭಾಷೆಗಳನ್ನ ಕಲಿಯೋದ್ರಿಂದ ನಾವು ನಮ್ಮ ಮಾತೃಭಾಷೆಗೆ ಏನು ಮೋಸ ಮಾಡ್ತಿದ್ವಿ ಆ ಥರ ಏನೂ ಇರಲ್ಲ. ಸೊ ಯಾರಿಗೆ ಕನ್ನಡ ಇಂಗ್ಲೀಷ್ ಕಷ್ಟ ಅಂದರೆ ತುಂಬ ಜನ ದೇ ವಿಲ್ ಬಿ ಫ್ರಮ್ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಇಂಗ್ಲೀಷ್ ಅಷ್ಟು ಟಚ್ ಇರಲ್ಲ. ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ಇಂಗ್ಲೀಷ್ ಮಾತಾಡೋದು ಆಗೋದೇ ಇಲ್ಲ ಆ ಥರ ಏನೂ ಇರಲ್ಲ ಅಲ್ಲ. ಸೊ ಸ್ಟಾರ್ಟ್ ರೀಡಿಂಗ್ ನ್ಯೂಸ್ ಪೇಪರ್, ಸ್ಟಾರ್ಟ್ ರೀಡಿಂಗ್ ಇಂಗ್ಲೀಷ್ ಬುಕ್ಸ್. ಜೊತೆಗೆ ಮೂವೀಸ್ ಏನಾದರೂ ನೋಡ್ತಿದ್ದೀರಾ ಅಂದರೆ ಇಂಗ್ಲೀಷ್ ಮೂವೀಸ್ ನೋಡಿ, ಅಥವಾ ಕನ್ನಡ ಮೂವೀಸ್ ನೋಡ್ತಿದ್ದೀರಾ ಅಂದರೆ ಇಂಗ್ಲೀಷ್ ಕ್ಯಾಪ್ಷನ್ಸಲ್ಲಿ ನೋಡಿ. ಇಷ್ಟೇ ಮಾಡೋದ್ರಿಂದ ವಿತ್ ಮೈನರ್ ಚೇಂಜಸ್ ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ವೆರಿ ಈಸಿಲಿ. ಸೊ ಇಂಗ್ಲೀಷ್ ಚೆನ್ನಾಗಿತ್ತು ಅಂದರೆ ಪ್ಯಾಸೇಜಸ್ ಫಾಸ್ಟಾಗಿ ಓದ್ಬೋದು. ಎನಿ ಅದರ್ ಕ್ವೆಶನ್ಸ್? In UPSC interview, what are the questions they ask? Interview Questions in UPSC. UPSC interview. What are the questions they ask for you? What type of questions? So interview, firstly, interview can be given in our Kannada language ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್. ನೀವು ಕನ್ನಡದಲ್ಲಿ ಕೊಡ್ತಿರ್ತೀರ ಅಂದರೆ ಅಲ್ಲಿ ಒಬ್ಬರು ಟ್ರಾನ್ಸ್ಲೇಟರ್ ಇರ್ತಾರೆ, ಬೇರೆಯವ್ರಿಗೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರ್ತಾರೆ. ಇಂಗ್ಲೀಷಲ್ಲಿ ಕೊಡ್ತಿದ್ದೀರ ಅಂದರೆ ನೋ ನೀಡ್ ಆಫ್ ಟ್ರಾನ್ಸ್ಲೇಷನ್. ಸೊ ಕ್ವೆಶನ್ಸ್ ಹೆಂಗೆ ಬರುತ್ತೆ ಅಂದರೆ ಫಸ್ಟ್ಲಿ ಡ್ಯಾಫ್ ಅಂತ ಫಿಲ್ ಮಾಡಿರ್ತೀವಿ. ಡ್ಯಾಫ್ ಅಂದರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ, ಅಂದರೆ ನಮ್ಮದು ಹಿಸ್ಟ್ರಿ, ನಮ್ಮದು ಬಯೋಡೇಟಾ, ಲೈಕ್ ವೇರ್ ಡಿಡ್ ಐ ಡನ್ ಮೈ ಸ್ಕೂಲಿಂಗ್, ಮತ್ತು ನಂದು ಅಚೀವ್ಮೆಂಟ್ಸ್ ಏನು, ನಂದು ಇಂಟ್ರೆಸ್ಟ್ ಇನ್ ದ ಸೆನ್ಸ್ ಹಾಬೀಸ್ ಏನು, ಎಕ್ಸ್ಟ್ರಾ ಕರಿಕ್ಯುಲರ್ ಅಚೀವ್ಮೆಂಟ್ಸ್ ಏನು, ಈ ಥರ ಒಂದು ಡೀಟೇಲ್ಡ್ ಇರುತ್ತೆ, ಒಂದು 14 ಪೇಜಸ್ಸು. ಅಲಾಂಗ್ ವಿತ್ ದಟ್ ದ ಸರ್ವಿಸ್ ಪ್ರಿಫರೆನ್ಸಸ್, ವೆದರ್ ಐ ಆಮ್ ಆಪ್ಟಿಂಗ್ ಆಸ್ ಮೈ ಫಸ್ಟ್ ಪ್ರಿಫರೆನ್ಸ್ ಆರ್ ಫಾರಿನ್ ಸರ್ವಿಸ್ ಆರ್ ಪೊಲೀಸ್ ಸರ್ವಿಸ್, ಜೊತೆಗೆ ಕ್ಯಾಡರ್. ಇಷ್ಟು ಬೇಸಿಸು ದೇ ವಿಲ್ ಬಿ ಆಸ್ಕಿಂಗ್ ಕ್ವಶನ್. ಐದರ್ ತುಂಬ ಜನಕ್ಕೆ ಕೇಳಿರಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ 90-100% ಡ್ಯಾಫಲ್ಲೇ ಮುಗ್ದೋಗಿರುತ್ತೆ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಅಲ್ಲಿ ದ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಯುವರ್ ಡ್ಯಾಫ್. ಯಾವ ರೀತಿ ಮೇನ್ಸ್ಗೆ ಪ್ರಿಲಿಮ್ಸ್ಗೆ ಸಿಲೆಬಸ್ ಮತ್ತು PYQs ಇಂಪಾರ್ಟೆಂಟು, ಇಂಟರ್ವ್ಯೂಗೆ ದ ವೆರಿ ಬೈಬಲ್ ಆರ್ ಭಗವದ್ಗೀತೆ ಫಾರ್ ಇಂಟರ್ವ್ಯೂ ಇಸ್ ಅವರ್ ಡ್ಯಾಫ್. ನಮ್ಮ ಬಗ್ಗೆನೇ ನಾವು ತಿಳ್ಕೊಳ್ಳೋದು.
ಅಂದರೆ ನಮ್ಮ ಸ್ಕೂಲ್ಸ್ ಬಗ್ಗೆ, ನಮ್ಮದು ಸುತ್ತಮುತ್ತ ಆಗ್ತಾ ಇರೋ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸು, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಇನ್ ಕರ್ನಾಟಕ, ಆರ್ ದ ಇಶ್ಯೂಸ್ ವಿತ್ ರಿಗಾರ್ಡ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್, ಕಾವೇರಿ ವಾಟರ್ ಇಶ್ಯೂಸ್, ಈ ಥರ ಇನ್ ಡೆಪ್ತ್ ನಾವು ಅನಲೈಸ್ ಮಾಡಿಕೊಂಡು ತಿಳ್ಕೊಂಡು ಹೋಗಿರ್ಬೇಕಾಗುತ್ತೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಇಂಟರ್ವ್ಯೂ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಅಫೇರ್ಸ್. ಇಂಟರ್ನ್ಯಾಷನಲ್ ಅಫೇರ್ಸ್ ಎಷ್ಟು ಕಷ್ಟ ಕೇಳ್ತಾರೆ ಅಂದರೆ, ಲೈಕ್ ಈಗ ಎಲ್ರಿಗೂ ಗೊತ್ತು ಯುಕ್ರೇನ್ ರಷ್ಯಾದಲ್ಲಿ ವಾರ್ ಆಗ್ತಿದೆ, ಅಥವಾ ಗಾಜಾ ಇಶ್ಯೂ ಆಗ್ತಾ ಇದೆ. ಹೌ ಇಟ್ ವಿಲ್ ಇಂಪ್ಯಾಕ್ಟ್ ಇಂಡಿಯಾ ಎಕನಾಮಿಕಲಿ, ಡಿಪ್ಲೊಮ್ಯಾಟಿಕಲಿ, ಇಂಟರ್ನ್ಯಾಷನಲಿ. How will it impact India with regard to our relationship with US, Russia, ಈ ಥರ ಇನ್ನು ನೆಕ್ಸ್ಟ್ ಅಪ್ಲೈಡ್ ಸೆನ್ಸಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಕ್ವೆಶನ್ಸ್ ಬರುತ್ತೆ. ನನಗೆ ಬಂದಿದ್ದ ಕ್ವೆಶನ್ಸು 80% ವಾಸ್ ಫ್ರಮ್ ಡ್ಯಾಫ್, ಮತ್ತು ನಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಂದು ಅಗ್ರಿಕಲ್ಚರ್ ರಿಸರ್ಚ್ ರಿಲೇಟೆಡು ಮತ್ತು ಅಗ್ರಿಕಲ್ಚರ್ ಟೆಕ್ನಾಲಜಿ ರಿಲೇಟೆಡು ಆ್ಯಂಡ್ ವಿತ್ ಮೈ ಆಫೀಸ್. ಆ್ಯಂಡ್ ಥರ್ಡ್ಲಿ ಸಮ್ ಆಫ್ ದ ಕ್ವೆಶನ್ಸ್ ವಿಲ್ ಬಿ ಲೈಕ್ ಸಿಚುವೇಶನ್ ಅನಾಲಿಸಿಸ್. ಲೈಕ್ ನೀವು ಮುಂದೆ ಡಿ ಸಿ ಆದರೆ ಏನು ಮಾಡ್ತೀರಾ, ನೀವು ಮುಂದೆ ಕ್ಯಾಬಿನೆಟ್ ಸೆಕ್ರೆಟರಿ ಆದರೆ ಅಥವಾ ಅಗ್ರಿಕಲ್ಚರ್ ಸೆಕ್ರೆಟರಿ ಆದರೆ ವಾಟ್ ಯು ವಿಲ್ ಬಿ ಡೂಯಿಂಗ್ ಅಂತ ಒಂದು ಏನಾದರೂ ಒಂದು ಕೇಸ್ ಸ್ಟಡಿ ಕೊಡ್ತಾರೆ. ಅದನ್ನು ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ಟೆಲ್ ದ ಆನ್ಸರ್ ವಿಚ್ ಈಸ್ ಆನ್ಸರ್ ಫ್ರಮ್ ಅನ್ ಅಡ್ಮಿನಿಸ್ಟ್ರೇಟರ್, ಅಂದರೆ ಆಸ್ ಎ ಡಿ ಸಿ ನೀವೇನು ಮಾಡಬಹುದು ಅಂತ. ಸೊ ನಂದು ಫಸ್ಟ್ ಇನಿಷಿಯಲ್ ಕ್ವೆಶನ್ಸ್ ಲೈಕ್ ಚೇರ್ಮನ್ ಒಳಗೆ ಹೋದ ತಕ್ಷಣ, ಆ್ಯಂಡ್ ಯೂಟ್ಯೂಬಲ್ಲಿ ಬರೋ ಥರ ರಿಯಲ್ ಇಂಟರ್ವ್ಯೂ ನಡೆಯಲ್ಲ, ಯೂಟ್ಯೂಬ್ ಮಾಕ್ಸಲ್ಲಿ ಬರೋ ಥರ ಇರಲ್ಲ. ದಟ್ ಇಂಟರ್ವ್ಯೂ ವಿಲ್ ಬಿ ವೆರಿ ಡಿಫ್ರೆಂಟ್. 12th ಫೇಲ್ ಮೂವಿ ನೋಡಿದ್ದೀರಲ್ಲ, ಎಕ್ಸಾಕ್ಟ್ಲಿ ಹಂಗೆ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಡಿಫರ್. ಅಫ್ಕೋರ್ಸ್ ಬೋರ್ಡು 8ರಿಂದ 10 ಬೋರ್ಡ್ ಇರುತ್ತೆ, ಒಬ್ಬೊಬ್ಬರು ಬೋರ್ಡ್ ಚೇರ್ಮನ್ ಡಿಫ್ರೆಂಟ್ ಇರ್ತಾರೆ. ಸೊ ದ ಇಂಟರ್ವ್ಯೂ ವಿಲ್ ಬಿ ಹೈಲಿ ಅನ್ಪ್ರಿಡಿಕ್ಟೇಬಲ್. ಸೊ ನಂದು ಇಂಟರ್ವ್ಯೂ ಚೇರ್ಮನ್ಸ್ ಒಳಗಡೆ ಹೋದ ತಕ್ಷಣ ಒಂದು 25 to 30 ಮಿನಿಟ್ಸ್ ನಡೆಯುತ್ತೆ, ಕೆಲವರಿಗೆ 40 ಮಿನಿಟ್ಸ್, ಕೆಲವರಿಗೆ ಲೆಸ್ ದೆನ್ 15 ಮಿನಿಟ್ಸ್. ಮೈನ್ ವಾಸ್ ಅರೌಂಡ್ 25 to 30 ಮಿನಿಟ್ಸ್. When I entered, chairman said, okay, ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು the first question was ನಂದು ನಾನ್ ಫಿಕ್ಷನ್ ರೀಡಿಂಗ್ ಅಂತ ಆಫೀಸಲ್ಲಿ ಹಾಕಿದೆ, ಯಾವುದೇ ರೀಸೆಂಟ್ ಬುಕ್ಸ್ ಓದಿದ್ದೀರಾ ಅಂತ ಕೇಳಿದ್ರು. I said 5 to 6 books and he was not interested, and finally asked me about I said like my recent ಓದಿರೋದು ಇಕಿಗಾಯಿ ಅಂತ ಹೇಳಿದೆ. ಇಕಿಗಾಯಿ ಮೇಲೆ ಒಂದು ಕ್ವೆಶನ್ ಕೇಳಿಬಿಟ್ಟು he stopped, and next member one he asked the around 10 to 15 questions from the same ಇಕಿಗಾಯಿ book. So ಮೆಂಬರ್ ಒನ್ ಅದೇ ಕ್ವೆಶನ್ ಅಂದರೆ ಲೈಕ್ ನಾವು ಏನು ಆನ್ಸರ್ ಹೇಳ್ತೀವಲ್ಲ ಅದಕ್ಕೆ ಫಾಲೋ ಅಪ್ ಕ್ವೆಶನ್ ಇರುತ್ತೆ. ಈಗ ನಾನು ಜಸ್ಟ್ ಇಕಿಗಾಯಿ ಮೈಂಡ್ಫುಲ್ನೆಸ್ ಅಂತ ಹೇಳಿದ್ರೆ ದ ಇಮಿಡಿಯೇಟ್ ಕ್ವೆಶನ್ ವಿಲ್ ಬಿ ಲೈಕ್ ಇಟ್ ಈಸ್ ನಾಟ್ ಈಸಿ ಟು ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಆ ಥರ ಏನಾದರೂ ಒಂದು ಫ್ರೇಸಸ್ ಪೊಯಿಟಿಕ್ ಆಗಿ ಕೇಳಿಬಿಟ್ಟು ದ ಎಕ್ಸ್ಪೆಕ್ಟ್ ಅಸ್ ಟು ಆನ್ಸರ್. ಸೊ ಪ್ರತಿಯೊಂದು ಆನ್ಸರ್ಸ್ನ ಕೊಡಬೇಕಾದ್ರೆ ಎಸ್ಪೆಷಲಿ ಇನ್ ಇಂಟರ್ವ್ಯೂ ಬಿ ವೆರಿ ಹಾನೆಸ್ಟ್. ಅಲ್ಲಿ ಆನೆಸ್ಟಿನ ನೀವು ಪ್ರದರ್ಶನ ಮಾಡಿಲ್ಲ ಅಂದರೆ ಯು ವಿಲ್ ಬಿ ಕಿಕ್ಡ್ ಔಟ್ ಇನ್ ದ ಸೆನ್ಸ್ ಯುವರ್ ಮಾರ್ಕ್ಸ್ ವಿಲ್ ಬಿ ಅರೌಂಡ್ 110, 130. ಅವ್ರು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂದರೆ ನಿಮ್ಮ ಮೇನ್ಸ್ ಮಾರ್ಕ್ಸ್ ಎಷ್ಟೇ ಇದ್ರೂ ನೀವು ಲೀಸ್ಟಲ್ಲೇ ಇರಬಾರ್ದು. ಇಫ್ ದೇ ಫೈಂಡ್ ಔಟ್ ದಟ್ ಯು ಆರ್ ಟೆಲ್ಲಿಂಗ್ ಲೈ ಅಂತ. ಯಾಕೆ ಅಂದರೆ ತುಂಬ ಜನ ಈಗ ಗಿಟಾರ್ ಅಂತ ಬರ್ತಿರ್ತಾರೆ, ಒಂದು 3 months ಗಿಟಾರ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿರ್ತಾರೆ. ಯಾಕಂದರೆ ಆಫೀಸಲ್ಲಿ ಬರ್ಬಿಟ್ಟಿದ್ದೀನಿ ಡ್ಯಾಫಲ್ಲಿ ಅದಕ್ಕಂತ. ತುಂಬ ಜನ ಚೆಸ್ ಅಂತ ಬರ್ತಿರ್ತಾರೆ, ಚೆಸ್ದೆಲ್ಲ ತೇರಿ ಕಲ್ತ್ಕೊಂಡು ಹೋಗಿರ್ತಾರೆ. ಭರತನಾಟ್ಯಂ ಅಂತ ಬರ್ದವರಿಗೆ ಈವನ್ ಆನ್ ದ ಸ್ಟೇಜ್ ಭರತನಾಟ್ಯಮೂ ಮಾಡಿಸಿದ್ದಾರೆ, ಯೋಗ ಅಂತ ಬರ್ದವರಿಗೆ ಯೋಗಾನೂ ಮಾಡಿಸಿದ್ದಾರೆ. ದೇ ಜಸ್ಟ್ ಟೆಸ್ಟಿಂಗ್. ಈಗ ಭರತನಾಟ್ಯಂ ನಾನು ಭರತನಾಟ್ಯಂ ಡ್ಯಾನ್ಸರ್ ಅಲ್ಲ, ನಾನು ಭರತನಾಟ್ಯಂ ಅಂತ ಅಂದ್ಕೊಂಡು ಸೊ ಒಂದೆರಡು ಸ್ಟೆಪ್ ಹಾಕು ಅಂತಾರೆ. ನಾನು ಹಿಂಗೆ ಎದ್ದೋಳೋ ವೇ ಅಲ್ಲೇ ಅವರು ದೇ ವಿಲ್ ಮೇಕ್ಔಟ್ ನಾನು ಭರತನಾಟ್ಯಂ ಡ್ಯಾನ್ಸರು ಅಲ್ಲ ಅಂತ. ನಾನು ಅದೇ ಎದುರುಕೊಂತ ಇದ್ದರೆ ದೇ ವಿಲ್ ಬಿ ಈಸಿಲಿ ನೋಯಿಂಗ್. ಸೊ ಡೋಂಟ್ ಲೈ ವೈಲ್ ಫಿಲ್ಲಿಂಗ್ ಯುವರ್ ಡ್ಯಾಫ್ ಆ್ಯಂಡ್ ಡೋಂಟ್ ಲೈ ಇನ್ ಫ್ರಂಟ್ ಆಫ್ 5 ಜನ ಚೇರ್ಮನ್ನು ಮೆಂಬರ್ಸ್ ಇರ್ತಾರಲ್ಲ ಅವ್ರ ಮುಂದೆ ಮಾತ್ರ ಸುಳ್ಳು ಹೇಳ್ಬೇಡಿ. ಬಿ ಆ್ಯಸ್ ಯುವರ್. ಯಾರು ಬೈ ಬರ್ತೆ IAS ಇರಲ್ಲ, IPS ಇರಲ್ಲ, ಯಾರಿಗೂ ಎಲ್ಲ ಕ್ವಾಲಿಟೀಸು ಇರಲ್ಲ. ಸೊ ಬಿ ಆ್ಯಸ್ ಯುವರ್, ಬಿ ಟ್ರೂ ಟು ಯುವರ್ ಸೆಲ್ಫ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಸ್ ಲೈಕ್ ಬ್ಯಾಂಗ್ಳೂರ್ದು ಇಶ್ಯೂಸು, ಲೈಕ್ ಬ್ಯಾಂಗ್ಳೂರು IT ಲೈಕ್ ತುಂಬ ಕನ್ಸಿಸ್ಟ್ ಆಗ್ತಿದೆ. ಹೌ ಯು ವಿಲ್ ಶಿಫ್ಟ್ ದ IT ಕಂಪ್ನೀಸ್ ಟು ಅದರ್ Tier 2 or Tier 3 ಸಿಟೀಸ್ ಅಂತ. ಲೈಕ್ ವಾಟ್ ಆರ್ ಆಲ್ ದ ರಿಸರ್ಚ್ ಯು ಹ್ಯಾವ್ ಡನ್ ಇನ್ ಅಗ್ರಿಕಲ್ಚರ್. ಮತ್ತು ಅಗ್ರಿಕಲ್ಚರ್ದು ತುಂಬ ಇಶ್ಯೂಸ್ನ ಕೇಳಿದ್ರು. ಆ್ಯಂಡ್ ಒನ್ ಕೇಸ್ ಸ್ಟಡೀಸ್ ಲೈಕ್ ಹೌ ಯು ವಿಲ್ ಕನ್ಸ್ಟ್ರಕ್ಟ್ ಜೆಂಡರ್ ಸೆನ್ಸಿಟಿವ್ ರೋಡ್ಸ್ ಅಂತ ಈ ಥರ ಕೇಳಿದ್ರು. So DAF is very important for interview. Any questions? Shall we finish now? Yes. Any interaction? Okay, thank you for your patience here. One rapid question from there. One line answer for how to clear the what is the success tips for success the prelims. Not prelims. One line answer. PYQs. Analyzing PYQs. The mains for three lines. 4 lines. Answer writing, syllabus completion, and having hold on option. Okay. Any other?
ಆಪ್ಷನಲ್ ಸಬ್ಜೆಕ್ಟ್ನ ಹೇಗೆ ಚೂಸ್ ಮಾಡೋದು? ಓಕೆ ನಾನು ಕೇಳಿದ್ದಾರೆ ಅಲ್ಲ ಅವ್ರು ಕೇಳಿದ್ದಾರೆ. ಹೌದು. ಸೊ ಆಪ್ಷನಲ್ ಯಾವ ರೀತಿ ಚೂಸ್ ಮಾಡ್ಬೋದು ಅಂದರೆ ನಿಮ್ಮದು ಇವಾರ್ ಬೇಸಿಕ್ BSc ಮಾಡಿದ್ದೀರಾ ಅಥವಾ BA ಮಾಡಿದ್ದೀರಾ ಅಂದರೆ ಹಿಸ್ಟ್ರಿ ಎಕನಾಮಿ ಓದಿದ್ದೀರಾ, ಇಫ್ ಯು ಆರ್ ಹ್ಯಾವಿಂಗ್ ಹೋಲ್ಡ್ ಆನ್ ದೋಸ್ ಸಬ್ಜೆಕ್ಟ್ ಅಂದರೆ ಯು ಕ್ಯಾನ್ ಟೇಕ್ ದ ಸೇಮ್ ಸಬ್ಜೆಕ್ಟ್ಸ್. ನಂದು BSc ಅಗ್ರಿಕಲ್ಚರ್ ಇತ್ತು. ಅಗ್ರಿಕಲ್ಚರ್ ಆಪ್ಷನಲ್ಲು ಅಗ್ರಿ ಓದೋಬೇಕಿದ್ರೆ ತುಂಬ ಲೈಕ್ ವೆರೈಟೀಸು ಹೈಬ್ರಿಡ್ಸು ತುಂಬ ಬಯಾಟ್ ಮಾಡೋದಿದೆ ಅಂತ ಅಗ್ರಿಕಲ್ಚರ್ ಬೇಡ ಅಂತ ಅವಾಗ ಅನಿಸಿತ್ತು. ಅವಾಗ ಆಂಥ್ರೋಪಾಲಜಿ ತೊಗೊಂಡೆ. ಬಟ್ ಏನು ಅನ್ಕೊಂತೀವಿ ನಮ್ಮದು ಈಗ ತುಂಬ ಜನ ಏನು ಅನ್ಕೊಂತಾರೆ ನಮ್ಮ ಸಬ್ಜೆಕ್ಟೇ ಬಯಾಟ್ ಇದೆ, ಹಿಸ್ಟ್ರಿಯಲ್ಲಿ ತುಂಬ ನೆನ್ಪಿಟ್ಕೊಳೋದಿದೆ, ಅದಕ್ಕೆ ಸೋಷಿಯಾಲಜಿ ತೊಗೊಳೋಣ ಅಂತ. ದ ಅಲ್ಟಿಮೇಟ್ ಥಿಂಗ್ ಈಸ್ ಯಾವುದೇ ಆಪ್ಷನಲ್ಲಿ ತೊಗೊಳ್ಳಿ ಅಲ್ಲಿ ನೆನ್ಪಿಟ್ಕೊಳೋದು ಬಹಳ ಇರುತ್ತೆ. ಇದನ್ನು ಈ ಸಿಂಪಲ್ ಆಗಿ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಕನ್ನಡ ಸಾಹಿತ್ಯನ ತೊಗೊಂಡ್ರೆ ಅದರಲ್ಲೂ ಸಹ ಎಷ್ಟೊಂದು ನೆನ್ಪಿಟ್ಕೊಳೋದಿರುತ್ತೆ. ವಟ್ಟಾರಾಧನೆಯಿಂದ ಏನೇನೆಲ್ಲ ಹಳೆಗನ್ನಡದು ಕೇಳಿರ್ತಾರೆ. ಸೊ ಯಾವುದೇ ಆಪ್ಷನಲ್ಲಿ ತೊಗೊಂಡ್ರು ಫಸ್ಟ್ ಯು ಸಿ ದ ಇಂಟ್ರೆಸ್ಟ್. I was very much interested towards the genetics, evolution, so I took anthropology. So if you are interested, you take. Secondly, see the analysis, like last 5 years in the 10 years in the scoring pattern ಹೆಂಗಿದೆ. When I was thinking of my optional 2019-20 ಅಲ್ಲಿ anthropology was the highest scoring subject, 360 ಸಿಕ್ತಿತ್ತು, 365 ಸಿಕ್ತಿತ್ತು. ಬಟ್ ನಾವು 300 ಸ್ಕೋರ್ ಮಾಡೋದು ಬಹಳ ಕಷ್ಟ ಇದೆ. ಸೊ ಸಿ ದ ಸ್ಕೋರಿಂಗ್ ಟು ಸಮ್ ಎಕ್ಸ್ಟೆಂಟ್. ಸ್ಕೋರಿಂಗ್ ಆಗ್ತಿದೆ ಅಂತಲೇ ತೊಗೋಬೇಡಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ತೊಗೋಬೇಡಿ, ಬಟ್ ಸ್ಕೋರಿಂಗ್ ಟೇಕ್ ಇಟ್ ಆಸ್ ಅ ಸೆಕೆಂಡರಿ ಅನಾಲಿಸಿಸ್. ಥರ್ಡ್ಲಿ, ನಿಮ್ಮದು ಯಾವುದೋ ಒಂದು ಡಿಗ್ರಿ ಅಂದರೆ ಗ್ರ್ಯಾಜುಯೇಷನ್ ಜೊತೆಗೆ ಒನ್ ಆಫ್ ದ ಸಬ್ಜೆಕ್ಟ್ ಓವರ್ಲ್ಯಾಪ್ ಇದ್ದು ಆ ಸಬ್ಜೆಕ್ಟ್ ಮೇಲೆ ತುಂಬ ಹೋಲ್ಡ್ ಇದೆ. ಈಗ ಲಾ ಗ್ರ್ಯಾಜುಯೇಟ್ ಅಂದ್ಕೊಳ್ಳಿ, ಲಾ ಅಲ್ಲಿ ತುಂಬ ಹೋಲ್ಡ್ ಇದೆ ಅಂದರೆ ಯು ಟೇಕ್ ದ ಸೇಮ್ ಸಬ್ಜೆಕ್ಟ್ ಆಸ್ ಯುವರ್ ಆಪ್ಷನಲ್. ದಿಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬೈ ಅನಲೈಸಿಂಗ್, ಬೈ ಸೆಲೆಕ್ಟಿಂಗ್ ಯುವರ್ ಆಪ್ಷನಲ್. ಮತ್ತು ಆಪ್ಷನಲಲ್ಲಿ ಇಂಟ್ರೆಸ್ಟ್ ಇರೋದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ GSಗೆ ನಮ್ಗೆ ಕೆಲವೊಂದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ಲ, ನಾವು ಸ್ಕಿಪ್ ಮಾಡ್ತೀವಿ. ಈಗ ವರ್ಲ್ಡ್ ಹಿಸ್ಟ್ರಿ ಇಷ್ಟ ಇಲ್ಲ ಅಂತ ಎಷ್ಟೊಂದು ಜನ ವರ್ಲ್ಡ್ ಹಿಸ್ಟ್ರಿ ಓದ್ಕೊಂಡು ಬಂದಿರಲ್ಲ. ಬಟ್ ಆಪ್ಷನಲಲ್ಲಿ ನಾವು ಯಾವುದೂ ಸ್ಕಿಪ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಆಪ್ಷನಲ್ಲಿ ಇಟ್ಸೆಲ್ಫ್ ನಮಗೊಂದು ಚಾಯ್ಸ್ ಕೊಟ್ಟಿದ್ದಾರಲ್ಲ. ಸೊ ಸೆಲೆಕ್ಟ್ ದ ಒನ್ ವಿಚ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಟು ಯು. ಇದ್ರ ಜೊತೆಗೆ ಸ್ಕೋರಿಂಗ್, ಇದನ್ನೆಲ್ಲ ಅನಲೈಸ್ ಮಾಡಿ ಸೆಲೆಕ್ಟ್ ಅ ಗುಡ್ ಆಪ್ಷನ್.